ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾನು ನಿಮಗೆ ಉಪಕಲ್ಪನೆಯ ಮುಂದಿನ ವಿಚಾರಗಳನ್ನು ತಿಳಿಸ್ತೇನೆ. ಈಗಾಗಲೇ ನಿಮಗೆ ಉಪಕಲ್ಪನೆ ಅಂದರೆ ಏನು ಅಂತ ಗೊತ್ತಾಗಿದೆ. ಕೆಲವು ಸಂಕೀರ್ಣ ಸಂದರ್ಭಗಳಲ್ಲಿ ಘಟನೆಗೆ ಕಾರಣ ತಿಳಿಯುವುದಿಲ್ಲ. ಆಗ ನಮ್ಮ ಬುದ್ಧಿ ಉಚಿತವೆನಿಸುವ ಸರಿಯಾದ ಕಾರಣವೊಂದನ್ನು ಆ ಘಟನೆಗೆ ಊಹಿಸುವ ಒಂದು ಭೌತಿಕ ಕ್ರಿಯೆಯನ್ನು ಉಪಕಲ್ಪನೆ ಅಂತ ಹೇಳ್ತೀವಿ. ಅಂದರೆ ಯಾವುದಾದ್ರೂ ಒಂದು ಘಟನೆಗೆ ಕಾರಣ ತಿಳಿಯದಿದ್ದಾಗ ನಮ್ಮ ಬುದ್ಧಿ ಅದಕ್ಕೆ ಸರಿ ಎನಿಸುವ ಒಂದು ಊಹೆಯನ್ನು, ಕಲ್ಪನೆಯನ್ನು ಮಾಡುವುದನ್ನು ಊಹಾಪ್ರತಿಜ್ಞೆ ಅಥವಾ ಆಧಾರ ಕಲ್ಪನೆ, ಉಪಕಲ್ಪನೆ ಅಂತೇಳಿ ಹೇಳ್ತಾರೆ. ಈ ಆಧಾರ ಕಲ್ಪನೆ, ಊಹಾಕಲ್ಪನೆ ಅಂತಕ್ಕಂಥದ್ದು ಒಂದು ಘಟನೆಯ ವಿವರಣೆಯನ್ನು, ಅಂದರೆ ತಾತ್ಕಾಲಿಕವಾದ ಒಂದು ವಿವರಣೆ ಅಥವಾ ಸಮರ್ಥನೆ ಅಂತೇಳಿ ಹೇಳ್ತಾರೆ. ಯಾವ ಘಟನೆಗೆ ನಮಗೆ ಕಾರಣ ತಿಳಿದಿರಲ್ವೋ ಆ ಘಟನೆಯ ಒಂದು ತಾತ್ಕಾಲಿಕವಾದ ವಿವರಣೆಯನ್ನು ನಾವು ಊಹಾಪ್ರತಿಜ್ಞೆ ಅಥವಾ ಆಧಾರ ಕಲ್ಪನೆ ಅಂತ ಹೇಳ್ತೀವಿ. ಆಧಾರ ಕಲ್ಪನೆ. ಈ ಆಧಾರ ಕಲ್ಪನೆಯ ಮುಂದಿನ ಭಾಗಕ್ಕೆ ನಾವು ಬಂದಿದ್ದೇವೆ. ಆಧಾರ ಕಲ್ಪನೆಯು ಸ್ಥಿರೀಕರಣ ಅಥವಾ ಸಾಕ್ಷ್ಯಾಧಾರವನ್ನು ಹೊಂದಿರತಕ್ಕಂಥದ್ದು. ಆಧಾರ ಕಲ್ಪನೆಯ ಒಂದು ಈ ದಿನ ನಾನು ತಿಳಿಸ್ತಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ವಿಚಾರ ಆಧಾರ ಕಲ್ಪನೆಯ ಸ್ಥಿರೀಕರಣ ಅಥವಾ ಸಾಕ್ಷ್ಯಾಧಾರಗಳು. ಆಧಾರ ಕಲ್ಪನೆಯ ಸಾಕ್ಷ್ಯಾಧಾರಗಳು ಯಾವ್ಯಾವಿದೆ, ಹೇಗಿದೆ ಅಂತೇಳಿ ಇಲ್ಲಿ ಆಧಾರ ಕಲ್ಪನೆಯ ಸಾಕ್ಷ್ಯಾಧಾರಗಳನ್ನು ನಾವು 4 ವಿಧದಲ್ಲಿ ನೋಡ್ತಾ ಹೋಗ್ತೇವೆ. ಆ 4 ವಿಧಾನಗಳು ಯಾವ್ಯಾವಪ್ಪ ಅಂದರೆ ವಿಧಗಳು. ಮೊದಲನೇದು ಪರಿಶೀಲನೆ, ಪ್ರತ್ಯಕ್ಷ ಅಥವಾ ಅಪ್ರತ್ಯಕ್ಷವಾಗಿರ್ತದೆ. ನಾವು ಯಾವ ಘಟನೆಯನ್ನು ವಿಜ್ಞಾನಿಯಾದವನು ಅಥವಾ ಸಾಮಾನ್ಯ ಮಾನವ ಯಾವ ಸಂಗತಿಯನ್ನು, ಘಟನೆಯನ್ನು, ಯಾವ ಸಮಸ್ಯೆಯನ್ನು ಅವನು ತಿಳಿಬೇಕು ಅಂತ ಇರ್ತಾನೋ ಆ ಘಟನೆಯನ್ನು ಅವನು ತಿಳಿಬೇಕಾದರೆ ಒಂದು ಪರಿಶೀಲನೆ ಅಂತಕ್ಕಂಥದ್ದು ಅಥವಾ ಸಂಶೋಧನೆ ಅಂತಕ್ಕಂಥದ್ದು ಅಥವಾ ಅದನ್ನು ಕಲಿಕೆ, ನಾವು ಆ ತನಿಖೆ ಅಂತೇಳಿ ಸಹ ಬಳಸ್ತೇವೆ. ತನಿಖೆಯಲ್ಲಿರುವ ನಾವು ತನಿಖೆ ಮಾಡಬೇಕಾದ್ರೆ ಯಾವ ಘಟನೆ ಅಂದರೆ ಊಹಾ ಪ್ರತಿಜ್ಞೆಯನ್ನು, ಆಧಾರ ಕಲ್ಪನೆಯನ್ನು ಮಾಡಬೇಕಾದ್ರೆ ನಾವು ತನಿಖೆ ಮಾಡಬೇಕಾಗುತ್ತೆ, ಸಂಶೋಧನೆ ಮಾಡಬೇಕಾಗುತ್ತೆ. ಈ ತನಿಖೆ ಮಾಡತಕ್ಕಂತಹ ಸಂದರ್ಭದಲ್ಲಿ ನಾವು ಪರಿಶೀಲನೆ ಪ್ರತ್ಯಕ್ಷವಾಗಿರಬಹುದು ಅಥವಾ ಅಪ್ರತ್ಯಕ್ಷವಾಗಿ ಇರಬಹುದು. ವಿದ್ಯಾರ್ಥಿಗಳೇ, ಈ ತನಿಖೆಯ ಒಂದು ಸ್ಥಿರೀಕರಣ, ಆಧಾರ ಕಲ್ಪನೆಯ ಸ್ಥಿರೀಕರಣ ಅಂದರೆ ಅಸ್ಪಷ್ಟಪಡಿಸುವಿಕೆ ಅಂತ ಹೇಳಿ. ಆಧಾರ ಕಲ್ಪನೆಯನ್ನು ನಾವು ಸ್ಪಷ್ಟವಾಗಿ, ಸಮರ್ಥವಾಗಿ ವಿವರಿಸಬೇಕು. ಅಂದರೆ ಸತ್ಯವಾದ, ವಾಸ್ತವಿಕವಾದ ಆಧಾರ ಕಲ್ಪನೆಯನ್ನು ನಾವು ಮಾಡಬೇಕು ಅಂತ ಹೇಳಿದರೆ ಪರಿಶೀಲನೆ ಹೇಗಿರಬೇಕು, ಒಂದು ಪ್ರತ್ಯಕ್ಷವಾಗಿರಬಹುದು ಅಥವಾ ಅಪ್ರತ್ಯಕ್ಷವಾಗಿ ಇರಬಹುದು. ಅಂದರೆ ನಾವು ಆಧಾರ ಕಲ್ಪನೆಯನ್ನು, ಉಪಕಲ್ಪನೆಯನ್ನು ಮಾಡುವಂತಹ ಸಾಕ್ಷ್ಯಾಧಾರಗಳು, ಆಧಾರಗಳು ಒಂದು ಪ್ರತ್ಯಕ್ಷವಾಗಿ, ನೇರವಾಗಿರ್ಬೋದು ಅಥವಾ ಅಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಸಹ ಇರಬಹುದು. ಇನ್ನು ಎರಡನೆಯ ವಿಧಾನ ಪರಿಶೀಲನೆಯು ಅಂದರೆ ಈ ಆಧಾರ ಕಲ್ಪನೆಯ ಮೊದಲ ಹಂತ ಅಂತ ನಾವು ತಿಳ್ಕೊಳ್ತೇವೆ. ಪರಿಶೀಲನೆ ಮಾಡ್ತಕ್ಕಂಥದ್ದು, ಆಧಾರ ಕಲ್ಪನೆಯಲ್ಲಿ ಪರಿಶೀಲನೆ ಮಾಡ್ತಕ್ಕಂಥದ್ದು ವಿಜ್ಞಾನದ ಅಥವಾ ಸಂಶೋಧನೆಯ ಮೊದಲ ಒಂದು ಹಂತ ಅಂತ ಹೇಳಿ. ಮೂರನೇದೇನಪ್ಪ ಅಂದರೆ ಆಧಾರ ಕಲ್ಪನೆಯು ಅನುಗಮನದ ಸಂಯೋಗ. ಉಪಕಲ್ಪನೆಯಲ್ಲಿ, ಆಧಾರ ಕಲ್ಪನೆಯಲ್ಲಿ ನಾವು ಅನುಗಮನದ ಅಂದರೆ ವಿಗಮನ ಅಂದರೆ ನಿಮಗೆ ಗೊತ್ತೇ ಇದೆ, ನಮ್ಮ ಅನುಭವ ಕ್ಷೇತ್ರದಲ್ಲಿನ ವಿಶಿಷ್ಟ ಪ್ರತ್ಯೇಕ ಸಂಗತಿಗಳನ್ನು ಅವಲೋಕಿಸಿ ನಿಸರ್ಗದ ಏಕಪ್ರಕಾರ ನಿಯಮ ಮತ್ತು ಕಾರ್ಯಕಾರಣ ನಿಯಮಗಳಿಗೆ ಅನುಗುಣವಾಗಿ ಒಂದು ನಿಜವಾದ, ಸಾರ್ವತ್ರಿಕವಾದ, ಸಾಮಾನ್ಯ ತರ್ಕವಾಕ್ಯವನ್ನು ತಲುಪುವ, ರಚಿಸುವ ಒಂದು ಭೌತಿಕ ಕ್ರಿಯೆಯನ್ನು ನಾವು ವಿಗಮನ
ವಿಗಮನದಲ್ಲಿ ನಮ್ಮ ಅನುಭವಕ್ಕೆ ಬಂದಿರತಕ್ಕಂಥ ಸಂಗತಿಯಾಗಿರುತ್ತೆ. ನಮ್ಮ ಅನುಭವ ಕ್ಷೇತ್ರದಲ್ಲಿನ ವಿಶಿಷ್ಟ ಪ್ರತ್ಯೇಕ ಸಂಗತಿಗಳನ್ನು ಅವಲೋಕಿಸಿ ನಿಸರ್ಗದ ಏಕಪ್ರಕಾರ ನಿಯಮ ಮತ್ತು ಕಾರ್ಯಕಾರಣ ನಿಯಮಗಳಿಗೆ ಅನುಗುಣವಾಗಿ ಒಂದು ಸಾರ್ವತ್ರಿಕವಾದ ನಿಜವಾದಂತಹ ಸಾಮಾನ್ಯ ಅಂದರೆ ಎಲ್ಲರಿಗೂ ಅನ್ವಯವಾಗಬಹುದಾದ, ಇಲ್ಲಿ ಸಾಮಾನ್ಯ ಅಥವಾ ಜನರಲೈಸೇಷನ್ ಅಥವಾ ಯೂನಿವರ್ಸಲ್ ಪ್ರಪೋಸಿಷನ್ ಅಂತ ಹೇಳಿ. ಸಾಮಾನ್ಯ ಅಂದರೆ ಏನಪ್ಪ ಅಂದರೆ ಬಿಡಿ ಬಿಡಿ ಸಂಗತಿಗಳಿಗೆ ಅನ್ವಯವಾಗುವ ಸತ್ಯ ಒಂದು ಗುಂಪಿನ ಅಂದರೆ ಅದೇ ವಿಧಾನದ ಅದೇ ರೀತಿ ಇರ್ತಕ್ಕಂತಹ ಇತರ ಎಲ್ಲ ಸಂಗತಿಗಳಿಗೂ ಅನ್ವಯವಾಗುವುದನ್ನು ನಾವು ಸಾರ್ವತ್ರಿಕ ಸತ್ಯ ಅಂತ ಹೇಳ್ತೀವಿ ಅಥವಾ ಸಾಮಾನ್ಯ ತತ್ವವಾಕ್ಯ. ಯೂನಿವರ್ಸಲ್ ಪ್ರಪೋಸಿಷನ್ ಅಂದರೆ ಒಂದು ಪ್ರತ್ಯೇಕ ಸಂಗತಿಗಳಿಗೆ ಅನ್ವಯವಾಗುವ ಸತ್ಯ ಅದೇ ರೀತಿ ಇರುವ ಇಡೀ ಒಂದು ಗುಂಪಿಗೂ ಅನ್ವಯವಾದರೆ ಅದನ್ನು ನಾವು ಸಾಮಾನ್ಯೀಕರಣ ಅಂತ ಹೇಳ್ತೀವಿ. ಉದಾಹರಣೆಗೆ ಕಬ್ಬಿಣವನ್ನು ಕಾಯಿಸಿದಾಗ ಕರಗುತ್ತದೆ, ತಾಮ್ರವನ್ನು ಕಾಯಿಸಿದಾಗ ಕರಗುತ್ತದೆ, ಬೆಳ್ಳಿಯನ್ನು ಕಾಯಿಸಿದಾಗ ಕರಗುತ್ತದೆ, ಚಿನ್ನವನ್ನು ಕಾಯಿಸಿದಾಗ ಕರಗುತ್ತದೆ. ದೇರ್ಫೋರ್ ಎಲ್ಲ ಲೋಹಗಳು ಕಾಯಿಸಿದಾಗ ಕರಗುತ್ತವೆ. ಎಲ್ಲ ಲೋಹಗಳು ಅಂದರೆ ನಾವು ಬಿಡಿ ಬಿಡಿ ಪ್ರತ್ಯೇಕವಾಗಿ ಒಂದೊಂದೇ ಲೋಹವನ್ನು ನೋಡಿದ್ವಿ, ಕಾಯಿಸಿ ಬಿಸಿ ಮಾಡಿ ನೋಡಿದ್ವಿ. ಕೊನೆಯಲ್ಲಿ ಅನೇಕ ಲೋಹಗಳು ಕಾಯಿಸಿದಾಗ ಕರಗುವುದನ್ನು ನೋಡಿದ್ದೀವಿ. ಆದ್ದರಿಂದ ಎಲ್ಲ ಲೋಹಗಳು ಅಂದರೆ ಆ ಲೋಹಗಳು ಎಲ್ಲ ಲೋಹಗಳಿಗೆ ಸಂಬಂಧಿಸಿದ ಸಂಗತಿಯು ಸತ್ಯವಾದದ್ದು. ಎಲ್ಲ ಲೋಹಗಳು ಕಾಯಿಸಿದಾಗ ಕರಗುತ್ತವೆ ಅಂದರೆ ಬಿಡಿ ಬಿಡಿ ಪ್ರತ್ಯೇಕ ಸಂಗತಿಗಳಿಗೆ ಅನ್ವಯವಾಗುವಂತಹ ಸತ್ಯ ಆ ಇಡೀ ಗುಂಪಿಗೆ ಇಡೀ ಕ್ಷೇತ್ರಕ್ಕೆ ಅನ್ವಯವಾಗುವುದನ್ನು ನಾವು ಸಾರ್ವತ್ರಿಕ ಸತ್ಯ ಅಥವಾ ಯೂನಿವರ್ಸಲ್ ಪ್ರಪೋಸಿಷನ್ ಅಂತ ಹೇಳ್ತೀವಿ. ಹಾಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ಅನುಗಮನದ ಸಂಯೋಗ ಇರುವುದನ್ನು ನೋಡುತ್ತೇವೆ. ಅನುಗಮನ ಅಂದರೆ ಅಲ್ಲಿ ನಮ್ಮ ಅನುಭವ ಇರುತ್ತೆ, ಪ್ರತ್ಯೇಕ ಸಂಗತಿಗಳ ಅವಲೋಕನ ಇರುತ್ತೆ, ಪ್ರಯೋಗ ಇರುತ್ತೆ, ಆಧಾರ ಕಲ್ಪನೆ ಇರುತ್ತೆ. ಹಾಗಾಗಿ ಹೀಗೆ ಅನೇಕ ಸಂಗತಿಗಳು, ನಿಗಮನ ನಿಯತ ಇರುತ್ತೆ, ಕಾರ್ಯಕಾರಣ ನಿಯಮ ಇರುತ್ತೆ, ನಿಸರ್ಗದ ಪ್ರಕೃತಿಯ ಒಂದು ನಿಯಮ ಇರುತ್ತೆ. ಈ ಎಲ್ಲ ಸಂಗತಿಗಳಿಗೆ ಅನ್ವಯವಾಗುವ ಸತ್ಯ ಇಲ್ಲಿ ಉಪಕಲ್ಪನೆಯನ್ನು ಆಗಬೇಕು. ಹಾಗಾಗಿ ವಿಗಮನದ ಅನುಗಮನ ಅಂದ್ರೆ ಒಂದೇ, ವಿಗಮನ ಅಂದ್ರೆ ಅನುಗಮನದ ಸಂಯೋಗವನ್ನು ನಾವು ನೋಡ್ತೇವೆ. ಈ ಎಲ್ಲ ಸಂಗತಿಗಳು ಒಳಗೊಂಡಿರಬೇಕು ಆಧಾರ ಕಲ್ಪನೆಯಲ್ಲಿ ಅಂತ ನೋಡ್ತೇವೆ. ಇನ್ನು ನಾಲ್ಕನೇದು ಭವಿಷ್ಯವನ್ನು ನುಡಿಯುವ ಸಾಮರ್ಥ್ಯವನ್ನು ಹೊಂದಿದೆ. ಭವಿಷ್ಯವನ್ನು ಅಂದರೆ ಮುಂದಿನ ಭವಿಷ್ಯಕ್ಕೂ ಸಹ ಆ ಆಧಾರ ಕಲ್ಪನೆ ಅನುಗುಣವಾಗಿರಬೇಕು ಅಥವಾ ಒಪ್ಪುಕೊಳ್ಳುವ ರೀತಿಯಲ್ಲಿರಬೇಕು. ಭವಿಷ್ಯವನ್ನು ನುಡಿಯುವ ಸಾಮರ್ಥ್ಯವನ್ನು ಹೊಂದಬೇಕು. ಈಗ ವಿದ್ಯಾರ್ಥಿಗಳೇ, ನಾವು ಒಂದೊಂದೇ ವಿಚಾರವನ್ನು ತಿಳಿತಾ ಹೋಗೋಣ. ಮೊದಲನೇದು ಪರಿಶೀಲನೆ ಅಂದರೆ ಸಂಶೋಧನೆ ಅಥವಾ ತನಿಖೆ. ನಾವು ಆಧಾರ ಕಲ್ಪನೆಯನ್ನು ಉಪಕಲ್ಪನೆಯನ್ನು ಮಾಡುವಾಗ ಆ ಉಪಕಲ್ಪನೆಯನ್ನು ಮಾಡುವ ಒಂದು ವಿಧಾನದಲ್ಲಿ ಪ್ರತ್ಯಕ್ಷವಾಗಿ ನೇರವಾಗಿ ನಾವು ಉಪಕಲ್ಪನೆ ಮಾಡಬಹುದು ಅಥವಾ ಪರೋಕ್ಷವಾಗಿ. ಪರಿಶೀಲನೆ ಪ್ರತ್ಯಕ್ಷವಾಗಿರ್ಬೋದು ಅಂದರೆ ನೇರವಾಗಿರ್ಬೋದು ಅಥವಾ ಅಪ್ರತ್ಯಕ್ಷ ಪರೋಕ್ಷವಾಗಿ ಸಹ ಇರೋದನ್ನು ನಾವು ನೋಡ್ತಾ ಹೋಗ್ತೇವೆ. ಹಾಗಾಗಿ ಈ ಆಧಾರ ಕಲ್ಪನೆ ಅಂತಕ್ಕಂಥದ್ದು, ಆಧಾರ ಕಲ್ಪನೆ ಪರಿಶೋಧನೆಯ ದಿಕ್ಕು ದೆಸೆಗಳನ್ನು ಅಂದರೆ ಹಲವು ದಿಕ್ಕುಗಳನ್ನು, ಆಧಾರ ಕಲ್ಪನೆಯು ಪರಿಶೋಧನೆಯ ಹಲವು ದಿಕ್ಕುಗಳನ್ನು ಸೂಚಿಸುವ ಒಂದು ತಾತ್ಕಾಲಿಕವಾದ ಗ್ರಹಿಕೆ. ಅದು ಒಂದು ತಾತ್ಕಾಲಿಕವಾದ ಒಂದು ಗ್ರಹಿಕೆ. ನ್ಯಾಯಸಮ್ಮತವಾದ ಆಧಾರ ಕಲ್ಪನೆಯು ಅಂದರೆ ಸರಿಯಾದ ನ್ಯಾಯಸಮ್ಮತವಾದ ಒಂದು ಆಧಾರ ಕಲ್ಪನೆಯು ವೈಜ್ಞಾನಿಕ ಶೋಧನೆಗೆ ಅಡಿಪಾಯವನ್ನು ಒದಗಿಸುತ್ತದೆ. ವೈಜ್ಞಾನಿಕವಾದ ಸಂಶೋಧನೆಗಳಿಗೆ ಅಡಿಪಾಯವನ್ನು ಒದಗಿಸುವುದನ್ನು ನಾವು ನೋಡ್ತಾ ಹೋಗ್ತೇವೆ.
ಆದ್ದರಿಂದ ನ್ಯಾಯಸಮ್ಮತ ಆಧಾರ ಕಲ್ಪನೆಯು ನ್ಯಾಯಸಮ್ಮತವಾದ ಅಂದರೆ ಸರಿಯಾದಂತಹ ಈ ವೈಜ್ಞಾನಿಕ ಸಂಶೋಧನೆಯು ನಿಖರವಾಗಿ ಪರಿಶೀಲಿಸಲ್ಪಡಬೇಕು. ನ್ಯಾಯಸಮ್ಮತವಾದ ಆಧಾರ ಕಲ್ಪನೆಯು ನಿಖರವಾಗಿ ಪರಿಶೀಲಿಸಲ್ಪಡಬೇಕು. ಆಧಾರ ಕಲ್ಪನೆಯನ್ನು ಪರಿಶೀಲಿಸುವುದು ಎಂದರೆ ಏನು? ಪರಿಶೀಲಿಸುವುದು ಅಂದರೆ ವಾಸ್ತವಿಕ ಘಟನೆಗಳೊಂದಿಗೆ ಅದನ್ನು ಹೋಲಿಸಿ ನೋಡಿ ವಾಸ್ತವಿಕತೆಗೆ ಅದು ಅನುರೂಪವಾಗಿರಬೇಕು ಎಂಬುದನ್ನು ತಿಳಿಸುತ್ತದೆ. ಅಂದರೆ ಇಲ್ಲಿ ನ್ಯಾಯಸಮ್ಮತವಾದ ಆಧಾರ ಕಲ್ಪನೆಯು ನಿಖರವಾಗಿ ಸರಿಯಾಗಿ ಖಚಿತವಾಗಿ ಪರಿಶೀಲಿಸಲ್ಪಡಬೇಕು ಅಂತ ಹೇಳಿದರೆ, ಪರಿಶೀಲಿಸುವುದು ಅಂದ್ರೇನು? ವಾಸ್ತವಿಕ ಘಟನೆಗಳೊಂದಿಗೆ ಅದನ್ನು ನಾವು ಹೋಲಿಸಿ ನೋಡಿದಾಗ, ವಾಸ್ತವಿಕ ಘಟನೆಗಳೊಂದಿಗೆ ಹೋಲಿಸಿ ನೋಡಿದಾಗ ಅದು ಅದಕ್ಕೆ ಅಂದರೆ ಆ ವಾಸ್ತವಿಕ ಘಟನೆಗಳಿಗೆ ಅನುರೂಪವಾಗಿರಬೇಕು ಅಂದರೆ ಹೊಂದಿಕೆ ಆಗುವಂತೆ ಅದೇ ರೀತಿಯಲ್ಲಿ ಅದನ್ನು ಒಪ್ಪಿಕೊಳ್ಳುವ ರೀತಿಯಲ್ಲಿ ಇದ್ದಾಗ ಮಾತ್ರ ಅದು ಆಧಾರ ಕಲ್ಪನೆ ಸರಿಯಾದ ಸಮಂಜಸವಾದ ನ್ಯಾಯಸಮ್ಮತವಾದ ಆಧಾರ ಕಲ್ಪನೆ ಆಗುತ್ತೆ ಎಂದು ನಾವು ಹೇಳಬೇಕು ವಿದ್ಯಾರ್ಥಿಗಳು. ಇನ್ನು ಈ ಆಧಾರ ಕಲ್ಪನೆಯ ಒಂದು ಪರಿಶೀಲನೆಯು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿರುತ್ತದೆ. ನೇರ ಅವಲೋಕನ ಅಥವಾ ಪ್ರಯೋಗವು ನೇರ ಪರಿಶೀಲನೆಯಾಗಿರುತ್ತದೆ. ಅವಲೋಕನ ಅಥವಾ ಪ್ರಯೋಗವು, ನಾವು ಅವಲೋಕನ ಮತ್ತು ಪ್ರಯೋಗವನ್ನು ಉಪಕಲ್ಪನೆಯಲ್ಲಿ ನೋಡೋದಾದರೆ ಅದೇನಾಗಿರುತ್ತೆ? ನೇರ ಪರಿಶೀಲನೆ ಆಗಿರುತ್ತದೆ. ಉದಾಹರಣೆಗೆ, ಯುರೇನಸ್ ಗ್ರಹವು ತನ್ನ ನಿಗದಿತ ಕಕ್ಷೆಯಿಂದ ಅತ್ತಿತ್ತ ಚಲಿಸುತ್ತದೆ ಎಂಬುದು ಅವಲೋಕನದ ಮೂಲಕ ತಿಳಿಯುತ್ತದೆ. ನಮಗೆ ಗೊತ್ತಿರದ ಯಾವುದೋ ಗ್ರಹವು ಯುರೇನಸ್ ಗ್ರಹದ ಮೇಲೆ ಪ್ರಭಾವ ಬೀರುವುದೇ ಇದಕ್ಕೆ ಕಾರಣವೆಂಬುದು ಆಧಾರ ಕಲ್ಪನೆಯನ್ನು ರೂಪಿಸಲಾಯಿತು. ಇಲ್ಲಿ ಈ ನೇರ ಆಧಾರ ಕಲ್ಪನೆ ಅವಲೋಕನ ಅಥವಾ ಪ್ರಯೋಗದ ಮೂಲಕ ಆಗೋದನ್ನು ನಾವು ನೋಡ್ತೀವಿ. ಯಾವುದು? ಈ ಪರಿಶೀಲನೆಯ ಪ್ರತ್ಯಕ್ಷ ಹೇಗಾಗುತ್ತೆ ಅಂದರೆ, ಪ್ರತ್ಯಕ್ಷ ಆಧಾರ ಕಲ್ಪನೆಯು ಅವಲೋಕನ ಮತ್ತು ಪ್ರಯೋಗ, ಈ ಪ್ರತ್ಯಕ್ಷವಾದ ಆಧಾರ ಕಲ್ಪನೆ ಅವಲೋಕನ ಅಥವಾ ಪ್ರಯೋಗಗಳ ಮೂಲಕ ಆಗುತ್ತೆ ಅಂತ ಹೇಳ್ತಾರೆ. ಹೇಗೆ? ಉದಾಹರಣೆ ಹೇಳೋದಾದರೆ, ನಾವು ಯುರೇನಸ್ ಎನ್ನುವ ಗ್ರಹದ ಚಲನೆ ಅಂದರೆ ತನ್ನದೇ ಆದ ಅಕ್ಷದ ಮೇಲೆ ಪ್ರತಿಯೊಂದು ಗ್ರಹ ಚಲಿಸ್ತಾ ಇದೆ ಅಂತ ನಮಗೆ ಗೊತ್ತು. ಸೌರವ್ಯೂಹದಲ್ಲಿ, ಸೋಲಾರ್ ಸಿಸ್ಟಮಲ್ಲಿ ಪ್ರತಿಯೊಂದು ಗ್ರಹವು ತನ್ನದೇ ಆದ ಕಕ್ಷೆಯ ಮೇಲೆ, ಒಂದು ಪಥದ ಮೇಲೆ ಚಲಿಸ್ತಾ ಇರುವುದನ್ನು ನಾವು ನೋಡ್ತೇವೆ ವಿದ್ಯಾರ್ಥಿಗಳೇ. ಈ ಯುರೇನಸ್ ಗ್ರಹ ತನ್ನ ಚಲನೆಯಲ್ಲಿ ಅತ್ತಿತ್ತ ಅಂದರೆ ಬದಲಾಗ್ತಾ ಇದೆ ಸ್ವಲ್ಪ ಅಂಥೇಳಿ ನಾವು ಅವಲೋಕನ ಮಾಡಿದಾಗ, ನಮಗೆ ಗೊತ್ತಾದಾಗ ಅದಕ್ಕೆ ಕಾರಣ ಏನು ಅಂಥೇಳಿ ಹುಡುಕ್ಲಕ್ಕೆ ಹೊರಟಾಗ ಅಲ್ಲಿ ಆ ಯುರೇನಸ್ ಗ್ರಹದ ಮೇಲೆ ಮತ್ತೊಂದು ಗ್ರಹದ ಯಾವುದೋ ಪ್ರಭಾವ ಬೀರ್ತಾ ಇದೆ. ಯುರೇನಸ್ ಗ್ರಹವು ತನ್ನ ನಿಗದಿತ ಕಕ್ಷೆಯಿಂದ ಅತ್ತಿತ್ತ ಚಲಿಸುತ್ತಿದೆ ಎಂಬುದು ಅವಲೋಕನದ ಮೂಲಕ ನಮಗೆ ತಿಳಿಯುತ್ತೆ. ಅಂದರೆ ನಮಗೆ ಗೊತ್ತಿಲ್ಲದೇ ಇರುವ ಯಾವುದೋ ಒಂದು ಗ್ರಹವು ಯುರೇನಸ್ ಗ್ರಹದ ಮೇಲೆ ಪ್ರಭಾವ ಬೀರುತ್ತಿರುವುದು, ನಮಗೆ ಗೊತ್ತಿಲ್ಲದಿರುವ ಯಾವುದೋ ಒಂದು ಗ್ರಹದ ಪ್ರಭಾವ ಈ ಯುರೇನಸ್ ಗ್ರಹದ ಮೇಲೆ ಬೀಳುತ್ತಿರುವುದೇ ಇದಕ್ಕೆ ಕಾರಣವೆಂಬುದನ್ನು ನಾವು ಆಧಾರ ಕಲ್ಪನೆಯ ಮೂಲಕ ನಮಗೆ ತಿಳಿಯೋದಕ್ಕೆ ಸಾಧ್ಯ ಆಯಿತು ಅಂತೇಳಿ. ಅಂದರೆ ನಮಗೆ ಗೊತ್ತಿರದ ಯಾವುದೋ ಗ್ರಹವು ಯುರೇನಸ್ ಎನ್ನುವ ಗ್ರಹದ ಮೇಲೆ ಪ್ರಭಾವ ಬೀರುತ್ತಿರುವುದೇ ಇದಕ್ಕೆ ಕಾರಣ ಅಂಥೇಳಿ ನಮಗೆ
ಗೊತ್ತಾದ ನಂತರ ನಾವು ಆಧಾರ ಕಲ್ಪನೆಯನ್ನು ರೂಪಿಸುವುದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಅವಲೋಕನವನ್ನು ಇಲ್ಲಿ ಕೈಗೊಳ್ಳಲಾಯಿತು. ನಮಗೆ ಗೊತ್ತಿರದ ಆ ಗ್ರಹವು ನೆಪ್ಚೂನ್ ಎನ್ನುವ ಗ್ರಹ ಯುರೇನಸ್ ಗ್ರಹದ ಮೇಲೆ ಪ್ರಭಾವ ಬೀರ್ತಾ ಇರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಈ ನಮಗೆ ಗೊತ್ತಿರದ ಆ ಗ್ರಹ ನೆಪ್ಚೂನ್ ಎಂದು ತಿಳಿಯಿತು. ಹೀಗೆ ಈ ನೆಪ್ಚೂನ್ ಎನ್ನತಕ್ಕಂತಹ ಗ್ರಹದ ಶೋಧನೆಯಾಯಿತು ಅಥವಾ ಅವಲೋಕನೆಯ ಮೂಲಕ ಮಾಡುವ ಪರಿಶೀಲನೆಯು ಇದಕ್ಕೆ ಉದಾಹರಣೆ ಆಗಿದೆ. ವಿದ್ಯಾರ್ಥಿಗಳೇ, ಈ ಮೊದಲನೆಯ ಪರಿಶೀಲನೆ, ಆಧಾರ ಕಲ್ಪನೆಯ ಪರಿಶೀಲನೆಯಲ್ಲಿ ಪ್ರತ್ಯಕ್ಷವಾಗಿ ಹೇಗಾಯಿತು ಅನ್ನೋದಕ್ಕೆ ಇದು ಉದಾಹರಣೆ. ಈ ಪ್ರತ್ಯಕ್ಷವಾದ ಪರಿಶೀಲನೆ ಆಧಾರ ಕಲ್ಪನೆಯಲ್ಲಿ ಅವಲೋಕನ ಅಥವಾ ಪ್ರಯೋಗದ ಮೂಲಕ ಸಾಧ್ಯ ಆಗುತ್ತೆ. ಉದಾಹರಣೆಗೆ, ಯುರೇನಸ್ ಎನ್ನುವ ಗ್ರಹ ತನ್ನದೇ ಆದ ಪಥದ ಮೇಲೆ, ತನ್ನದೇ ಆದ ಕಕ್ಷೆಯಲ್ಲಿ ಸುತ್ತುತ್ತಾ ಇರಬೇಕಾದ್ರೆ ಅದು ಅತ್ತಿತ್ತ ಚಲಿಸುವುದನ್ನು ನಾವು ಅವಲೋಕನದ ಮೂಲಕ, ಅಂದರೆ ಅವಲೋಕನ ಮಾಡೋದು ಯಾರ ಮೂಲಕ? ಖಗೋಳ ವಿಜ್ಞಾನಿಗಳು ದೂರದರ್ಶಕ ಯಂತ್ರದ ಮೂಲಕ ಅಥವಾ ಅವರು ಟೆಲಿಸ್ಕೋಪ್ ಮೂಲಕ ಎಲ್ಲ ಗ್ರಹಗಳ ಚಲನೆಯನ್ನು ನೋಡ್ತಾ ಇದ್ದಾರೆ. ಪ್ರತಿಯೊಂದು ಗ್ರಹ, ಪ್ಲಾನೆಟ್ ಸಹ ತನ್ನದೇ ಆದ ತನ್ನದೇ ಆದ ಕಕ್ಷೆಯ ಮೇಲೆ ಸುತ್ತುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಅಂತಹ ಸಂದರ್ಭದಲ್ಲಿ ಈ ಯುರೇನಸ್ ಎನ್ನುವ ಗ್ರಹ ತನ್ನ ಚಲನೆಯಲ್ಲಿ ಬದಲಾವಣೆ ಮಾಡಿಕೊಳ್ತಾ ಇರುವುದನ್ನು ನೋಡ್ತಾರೆ ಖಗೋಳ ವಿಜ್ಞಾನಿಗಳು. ಆಗ ಇದಕ್ಕೆ ಕಾರಣ ಏನಿರ್ಬೋದು ಅಂತೇಳಿ ಅವಲೋಕನ ಮಾಡಿದಾಗ ಮತ್ಯಾವುದೋ ಇನ್ನೊಂದು ಗ್ರಹದ ಪ್ರಭಾವ ಅದರ ಮೇಲೆ ಆಗಿದೆ, ಆದ್ದರಿಂದ ಅದು ಬದಲಾಗ್ತಾ ಇದೆ ತನ್ನ ಚಲನೆಯಲ್ಲಿ ಅಂತ ಗೊತ್ತಾಯಿತು. ಅದಕ್ಕೆ ಕಾರಣ ಮತ್ತೊಂದು ಗ್ರಹದ ಒಂದು ಪ್ರಭಾವ, ಆ ಮತ್ತೊಂದು ಗ್ರಹದ ಪ್ರಭಾವದಿಂದ ಹಾಗಾಗ್ತಾ ಇದೆ ಅಂತ ಗೊತ್ತಾಯಿತು. ಆ ಗ್ರಹ ಯಾವುದಪ್ಪ ಅಂದರೆ ನೆಪ್ಚೂನ್ ಎನ್ನುವ ಗ್ರಹ. ಹೀಗೆ ಇಲ್ಲಿ ಪರಿಶೀಲನೆ ಮಾಡಿದಾಗ ನಮಗೆ ಅದಕ್ಕೆ ಕಾರಣ ಗೊತ್ತಾಯಿತು. ಅದನ್ನು ಅವಲೋಕನದ ಮೂಲಕ ಆಧಾರ ಕಲ್ಪನೆಯನ್ನು ರೂಪಿಸಲು ಸಾಧ್ಯ ಆಯಿತು. ಆಗ ಆ ಗ್ರಹ ನೆಪ್ಚೂನ್ ಅಂತ ಗೊತ್ತಾಯಿತು. ಆಗ ನೆಪ್ಚೂನ್ ಎನ್ನುವ ಗ್ರಹವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಯಿತು. ಇದು ಆಧಾರ ಕಲ್ಪನೆಯ ಪರಿಶೀಲನೆಯಲ್ಲಿ ನೇರವಾದಂತಹ ಒಂದು ಪ್ರಯತ್ನ. ಹೀಗೆ ನೆಪ್ಚೂನ್ ಗ್ರಹದ ಶೋಧನೆಯಾಯಿತು. ಇದು ಅವಲೋಕನ ಮಾಡುವ ಮೂಲಕ ಪರಿಶೀಲನೆಯನ್ನು ಮಾಡಲಿಕ್ಕೆ ಇದು ಒಂದು ಉದಾಹರಣೆ, ಇದು ಒಂದು ಘಟನೆ, ಸಂಗತಿ ಅಂತೇಳಿ ನಾವು ಹೇಳ್ಬೋದು ವಿದ್ಯಾರ್ಥಿಗಳು. ಇನ್ನು ಈ ಪರಿಶೀಲನೆಯನ್ನು ನಾವು ಅವಲೋಕನದ ಮೂಲಕ ಮಾಡಾಯಿತು. ಈ ಪ್ರಯೋಗದ ಮೂಲಕ ಪರಿಶೀಲನೆಯನ್ನು ಪ್ರಯೋಗದ ಮೂಲಕವೂ ಮಾಡಲಾಗುತ್ತದೆ. ಉದಾಹರಣೆಗೆ, ವಾತಾವರಣದಿಂದ ಪಡೆದುಕೊಳ್ಳುವ ಆಮ್ಲಜನಕವು ಇತರ ಮೂಲಗಳಿಂದ ಪಡೆದುಕೊಳ್ಳುವ ಆಮ್ಲಜನಕಕ್ಕಿಂತ ಭಾರವಾಗಿರುತ್ತದೆ. ನಾವು ವಾತಾವರಣದಿಂದ ಪಡೆದುಕೊಳ್ಳುವ ಆಮ್ಲಜನಕ ಇದೆಯಲ್ಲ, ಅಂದರೆ ಹೊರಗಡೆ ಪ್ರಕೃತಿಯಲ್ಲಿ ನಾವು ಪಡೆದುಕೊಳ್ತಕ್ಕಂಥ ನಿಸರ್ಗದಿಂದ ಪಡೆದುಕೊಳ್ಳುವ ಆಮ್ಲಜನಕವು ಇತರ ಮೂಲಗಳಿಂದ ಪಡೆದುಕೊಳ್ಳುವ ಆಮ್ಲಜನಕಕ್ಕಿಂತ ಭಾರವಾಗಿರುತ್ತದೆ. ವಾತಾವರಣದಿಂದ ಆಯ್ದುಕೊಳ್ಳಲಾಗುವ ಆಮ್ಲಜನಕದಲ್ಲಿ ಇತರ ಯಾವುದೋ ಅನಿಲವು ಮಿಶ್ರಣವಾಗಿರುತ್ತದೆ. ಬೇರೆ ಇನ್ನೊಂದು ಅನಿಲ ವಾತಾವರಣದಲ್ಲಿ, ಪ್ರಕೃತಿಯಲ್ಲಿ ಮಿಶ್ರಣ ಆಗಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಮಿಶ್ರಣ ಆಗಿರುತ್ತದೆ ಎಂಬ ಆಧಾರ ಕಲ್ಪನೆಯನ್ನು ರೂಪಿಸಲಾಯಿತು. ಈ ಬಗ್ಗೆ ಪ್ರಯೋಗವನ್ನು ಮಾಡಿದಾಗ ವಾತಾವರಣದಿಂದ ಆಯ್ದುಕೊಳ್ಳಲಾಗುವ ಆಮ್ಲಜನಕದಲ್ಲಿ ಆರ್ಗಾನ್ ಎಂಬ ಅನಿಲವು, ಅಂದರೆ ವಾಯುಮಂಡಲದಲ್ಲಿರುವ ಒಂದು ಜಡಾನಿಲ, ಅದರ ಹೆಸರೇನು? ಆರ್ಗಾನ್. ಆರ್ಗಾನ್ ಎನ್ನುವ ಅನಿಲ ಕಾರಣ ಅಂತೇಳಿ ಗೊತ್ತಾಯಿತು. ಇಲ್ಲಿ ಒಂದು ಪ್ರಯೋಗದ ಮೂಲಕ ನಮಗೆ, ಪ್ರಯೋಗ ಮಾಡಿದ ನಂತರ
ಇಲ್ಲಿ ಆಮ್ಲಜನಕದಲ್ಲಿ ಭಾರ ಹೆಚ್ಚಾಗಲಿಕ್ಕೆ ಕಾರಣ ಏನು ಅಂತೇಳಿ ಹುಡುಕಿದಾಗ ಇಲ್ಲಿ ಯಾವುದೋ ಒಂದು ಸಮ್ಮಿಶ್ರಣವಾಗಿರುತ್ತದೆ. ಅಂದರೆ ಬೇರೆ ಮತ್ತೊಂದು ವಾತಾವರಣದಿಂದ ಆಯ್ದುಕೊಳ್ಳಲಾಗುವ ಆಮ್ಲಜನಕದಲ್ಲಿ ಯಾವುದೋ ಇತರ ಯಾವುದೋ ಅನಿಲವು ಸಮ್ಮಿಶ್ರಣವಾಗಿರುತ್ತದೆ ಎಂಬ ಆಧಾರ ಕಲ್ಪನೆಯನ್ನು ರೂಪಿಸಲಾಯಿತು. ಈ ಬಗ್ಗೆ ಪ್ರಯೋಗವನ್ನು ಕೈಗೊಳ್ಳಲಾಯಿತು. ವಾತಾವರಣದಿಂದ ಆಯ್ದುಕೊಳ್ಳಲಾಗುವ ಆಮ್ಲಜನಕದಲ್ಲಿ ಆರ್ಗಾನ್ ಎನ್ನುವ ಅನಿಲ ಸೇರಿರುತ್ತೆ. ಆರ್ಗಾನ್ ಎನ್ನುವ ಅನಿಲ ಮಿಶ್ರವಾಗಿರುತ್ತದೆ ಎಂಬುದು ಖಚಿತವಾಯಿತು. ಗೊತ್ತಾಯಿತು, ಅದರ ಸತ್ಯ ಏನು ಅಂತೇಳಿ ಗೊತ್ತಾಯಿತು, ಅಥವಾ ಅದಕ್ಕೆ ನಿಜವಾದ ಕಾರಣ ಯಾವುದು ಅಂತೇಳಿ ನಮಗೆ ತಿಳಿತು. ಈ ಆರ್ಗಾನ್ ಎಂಬ ಅನಿಲವು ಮಿಶ್ರವಾಗಿರುತ್ತದೆ ಎಂಬುದು ಖಚಿತವಾಯಿತು. ಈ ಉದಾಹರಣೆಯಲ್ಲಿ ಆಧಾರ ಕಲ್ಪನೆಯನ್ನು ಪ್ರಯೋಗದ ಮೂಲಕ ಪರಿಶೀಲಿಸಬೇಕಾಯಿತು. ನಮಗೆ ಇಲ್ಲಿ ವಾತಾವರಣದಲ್ಲಿ ಆಮ್ಲಜನಕದ ಭಾರ ಹೆಚ್ಚಾಗಿರುತ್ತೆ ಅಂತ ಗೊತ್ತಾಯಿತು. ಯಾಕೆ ಹೆಚ್ಚಾಗಿರುತ್ತೆ ಅಂತೇಳಿ ಪ್ರಯೋಗ ಮಾಡಿದಾಗ ಅಲ್ಲಿ ವಾತಾವರಣದಲ್ಲಿರುವ ಆಮ್ಲಜನಕದಲ್ಲಿ ಯಾವುದೋ ಮತ್ತೊಂದು ಅನಿಲ ಸೇರಿದೆ, ಮಿಶ್ರವಾಗಿದೆ, ಸಮ್ಮಿಶ್ರವಾಗಿದೆ ಅಂತ ಗೊತ್ತಾಯಿತು. ಆ ಅನಿಲ ಯಾವುದಪ್ಪ ಅಂದರೆ ಆರ್ಗಾನ್ ಎನ್ನುವ ಒಂದು ಅನಿಲ. ಈ ಆರ್ಗಾನ್ ಎನ್ನುವ ಅನಿಲ ಮಿಶ್ರಣವಾಗಿರುವ ಕಾರಣ ಇಲ್ಲಿ ಆಮ್ಲಜನಕದಲ್ಲಿ ಭಾರ ಹೆಚ್ಚಾಗಿದೆ ಅಂತೇಳಿ. ಆಗ ಆಧಾರ ಕಲ್ಪನೆಯನ್ನು ರೂಪಿಸಲು ನಮಗೆ ಖಚಿತತೆ ಸಿಗುತ್ತೆ. ಅಂದರೆ ನಿಜವಾದ ಕಾರಣ ಏನು ಆ ಘಟನೆಗೆ ಅಥವಾ ಆ ಸಂಗತಿಗೆ ಎನ್ನುವುದು ನಮಗೆ ಗೊತ್ತಾಗುತ್ತೆ. ಹೀಗೆ ಪ್ರಯೋಗದ ಮೂಲಕ ನಾವು ವಾಸ್ತವಿಕ ಸಂಗತಿಯನ್ನು ಅವಲೋಕಿಸುವುದಕ್ಕೆ ಸಾಧ್ಯ ಇದೆ ಎನ್ನುವುದನ್ನು ಈ ಆಮ್ಲಜನಕದ ಉದಾಹರಣೆಯ ಮೂಲಕ ನಾವು ನೋಡ್ತಾ ಹೋಗ್ತೇವೆ. ಹೀಗೆ ಇಲ್ಲಿ ಮೊದಲನೇದು ಪರಿಶೀಲನೆ ಪ್ರತ್ಯಕ್ಷ ಅಥವಾ ಅಪ್ರತ್ಯಕ್ಷವಾಗಿರುತ್ತೆ. ಪ್ರತ್ಯಕ್ಷವಾಗಿ ನೇರವಾಗಿ ನಮಗೆ ಗೊತ್ತಾಗುತ್ತೆ ಅನ್ನೋದಕ್ಕೆ ನಾವು ಅವಲೋಕನ ಮತ್ತು ಪ್ರಯೋಗವನ್ನು ಬಳಸ್ತಾ ಹೋಗ್ತೇವೆ. ಪ್ರತ್ಯಕ್ಷವಾಗಿ ಆಗೋದಕ್ಕೆ ನಾವು ಗ್ರಹಗಳ ಯುರೇನಸ್ ಎನ್ನುವ ಗ್ರಹದ ಉದಾಹರಣೆಯನ್ನು ಕೊಡ್ತೇವೆ. ಇಲ್ಲಿ ಪ್ರಯೋಗದ ಮೂಲಕ ಅಂದರೆ ಅವಲೋಕನದ ಮೂಲಕ ಆಗುತ್ತೆ. ಪ್ರಯೋಗದ ಮೂಲಕ ಸಹ ನಾವು ಈ ಆಧಾರ ಕಲ್ಪನೆಯನ್ನು ಖಚಿತವಾಗಿ, ಸ್ಪಷ್ಟವಾಗಿ, ವಾಸ್ತವವಾಗಿ, ಸತ್ಯವಾಗಿ ರೂಪಿಸಲಿಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳೇ. ಅದು ನೇರ ಆಗಿರಬಹುದು ಅಥವಾ ಅಪ್ರತ್ಯಕ್ಷ, ಪರೋಕ್ಷವಾಗಿ ಸಹ ಸಾಧ್ಯ ಆಗಬಹುದು ಅನ್ನೋದು. ಇನ್ನು ಆಧಾರ ಕಲ್ಪನೆಯ ಪರಿಶೀಲನೆಯ ಮೊದಲ ಹಂತ ಅಂತ ಹೇಳ್ತೀವಿ. ಆಧಾರ ಕಲ್ಪನೆಯು ಪರಿಶೀಲನೆಯ ಮೊದಲ ಹಂತ. ಆಧಾರ ಕಲ್ಪನೆಯ ಇಲ್ಲಿ ಪರಿಶೀಲನೆಯನ್ನು ಮಾಡಬೇಕಾದ್ರೆ ಇದು ಮೊದಲ ಹಂತ ಅಂಥೇಳಿ ಹೇಳ್ತೀವಿ. ಆಧಾರ ಕಲ್ಪನೆಯು ಪರಿಶೀಲನೆಯ ಮೊದಲ ಹಂತ. ಆದ ಕಾರಣ ಪರಿಶೀಲನೆಯು ಆಧಾರ ಅಥವಾ ನಿರ್ಣಾಯಕ ಸಾಕ್ಷ್ಯಾಧಾರವೆಂದು ಭಾವಿಸಕೂಡದು. ಇದು ಪರಿಶೀಲನೆಯ ಮೊದಲ ಹಂತ, ಮೊದಲ ಮೆಟ್ಟಿಲು ಅಂತ ಹೇಳ್ತೀವಿ. ನಾವು ಸಂಶೋಧನೆಯನ್ನು ಅಥವಾ ತನಿಖೆಯನ್ನು ಮಾಡಬೇಕಾದ್ರೆ ಆಧಾರ ಕಲ್ಪನೆಯು ಮೊದಲ ಹಂತವಾಗಿದೆ. ಪರಿಶೀಲನೆಯ ನಾವು ಸಂಶೋಧನೆ ಮಾಡುವ ಮೊದಲ ಹಂತ. ಆದ್ದರಿಂದ ನಾವು ಇದೇ ನಿರ್ಣಾಯಕ, ಈ ಪರಿಶೀಲನೆಯನ್ನೇ ನಾವು ಇದೇ ನಿರ್ಣಾಯಕ, ಇದೇ ಅಂತಿಮ, ಇದೇ ಸರಿಯಾದದ್ದು ಅಂತೇಳಿ ಭಾವಿಸಬಾರದು. ಆಧಾರ ಕಲ್ಪನೆ ಅಂತಕ್ಕಂಥದ್ದು ಯಾವಾಗಲೂ ಒಂದು ಸಂಶೋಧನೆಯನ್ನು ಮಾಡಬೇಕಾದ್ರೆ ಇದು ಮೊದಲ ಹಂತ ಅಷ್ಟೇ, ಮೊದಲ ಮೆಟ್ಟಿಲು ಅಷ್ಟೇ. ಆದರೆ ಇದೇನೇ ನಿರ್ಣಾಯಕ ಅಂತ ಹೇಳಕ್ಕೆ ಬರಲ್ಲ. ಇದೇ ಸರಿಯಾದದ್ದು, ಇದೇ ಅಂತಿಮ ಅಂತೇಳಿ ನಾವು ಹೇಳಲಿಕ್ಕೆ ಬರಲ್ಲ. ಆದ ಕಾರಣ ಅಂದರೆ ಇದು ಮೊದಲ ಒಂದು ಹಂತ ಆಗಿರುವ ಕಾರಣ ಪರಿಶೀಲನೆಯು ಅದರ ನಿರ್ಣಾಯಕ ಸಾಕ್ಷ್ಯಾಧಾರವೆಂದು ಹೇಳಲಿಕ್ಕೆ ಭಾವಿಸಲಿಕ್ಕೆ ಸಾಧ್ಯ ಇಲ್ಲ.
ಆಧಾರ ಕಲ್ಪನೆಯು ಸಾಕ್ಷ್ಯಾಧಾರವು ಅಥವಾ ಪರಿಶೀಲನೆಗಿಂತ ಹೆಚ್ಚಿನ ವಿಷಯವಾಗಿದೆ. ಅದರ ಸಾಕ್ಷಿ ಆಧಾರ ಅಂತಕ್ಕಂಥದ್ದು ಪರಿಶೀಲನೆಗಿಂತ ಮುಖ್ಯವಾದದ್ದು ಅಂತ ಹೇಳ್ಬೋದು. ಇಲ್ಲಿ ಆಧಾರ ಕಲ್ಪನೆಯು ಸಂಬಂಧಿಸಿದ ಘಟನೆಗಳ ಬಗ್ಗೆ ಸೂಕ್ತ ಮತ್ತು ಯಥಾರ್ಥ ವಿವರಣೆಯನ್ನು ನೀಡುವಷ್ಟು ಸಮರ್ಥವಾಗಿರಬೇಕು. ಇಲ್ಲಿ ಆಧಾರ ಕಲ್ಪನೆ ಹೇಗಿರಬೇಕು ಅಂದರೆ, ಆ ಸಂಬಂಧಿಸಿದ ಘಟನೆಗೆ, ಆ ಘಟನೆಯ ಬಗ್ಗೆ ಸೂಕ್ತವಾದಂತಹ, ಸರಿಯಾದಂತಹ, ವಾಸ್ತವವಾದ, ಯಥಾರ್ಥವಾದ ವಿವರಣೆಯನ್ನು ನೀಡುವಷ್ಟು ಸಮರ್ಥವಾಗಿರಬೇಕು. ಸ್ವಸಾಮರ್ಥ್ಯ ಅಂದರೆ ತನ್ನದೇ ಆದ ಸ್ವಾತಂತ್ರ್ಯ ಇರಬೇಕು. ಸ್ವಸಾಮರ್ಥ್ಯವನ್ನು, ಯಾವ ಸಾಮರ್ಥ್ಯ? ವಿವರಣೆಯನ್ನು, ವಾಸ್ತವಿಕವಾದ, ಖಚಿತವಾದ, ಆ ಘಟನೆಗೆ ಸಂಬಂಧಿಸಿದಂತಹ ಸರಿಯಾದ, ಸೂಕ್ತವಾದ ವಿವರಣೆಯನ್ನು ನೀಡುವ ಸ್ವಸಾಮರ್ಥ್ಯವನ್ನು ಅದು ಹೊಂದಿರುವುದು ಬಹಳ ಮುಖ್ಯವಾದದ್ದು. ಆದ್ದರಿಂದ ಇಲ್ಲಿ ಘಟನೆಗಳ ಬಗ್ಗೆ ಸೂಕ್ತವಾದ ಮತ್ತು ಯಥಾರ್ಥವಾದ ವಿವರಣೆಯನ್ನು ನೀಡುವ ಸ್ವಸಾಮರ್ಥ್ಯವನ್ನು ಹೊಂದಿರಬೇಕು. ಬರೀ ಸಾಮರ್ಥ್ಯ ಹೊಂದಿದ್ರೆ ಸಾಲದು, ಸಂಬಂಧಿಸಿದ ಘಟನೆಯನ್ನು ವಿವರಿಸುವ ಆಧಾರ ಕಲ್ಪನೆ ಅದೊಂದೇ ಆಗಿರಬೇಕು. ಅಂದರೆ ಇಲ್ಲಿ ಬೇರೆ ಬೇರೆ ಕಾರಣಗಳನ್ನು ನಾವು ಹೇಳಲಿಕ್ಕೆ ಬರಲ್ಲ ವಿದ್ಯಾರ್ಥಿಗಳೇ. ನಾವು ಒಂದು ಘಟನೆಗೆ ಒಂದು ಸರಿಯಾದ ಸಮರ್ಥನೆಯನ್ನು, ವಿವರಣೆಯನ್ನು ನೀಡ್ತಾ ಇದ್ದೀವಿ ಅಂದರೆ ಅಲ್ಲ, ಅದೊಂದೇ ಕಾರಣ ಆಗಿರಬೇಕು. ಬೇರೆ ಬೇರೆ ರೀತಿಯ ಅದೊಂದೇ ವಿವರಣೆ ಆಗಿರಬೇಕೆ ಹೊರತು ಅದಕ್ಕೆ ಇದು ಆಗುತ್ತೆ, ಅದು ಆಗುತ್ತೆ, ಹೇಗೋ ಆಗುತ್ತೆ ಅಂತ ಹೇಳಿ ಅಸಂಬದ್ಧವಾದ ಅಥವಾ ಅಸಮರ್ಥನೆಯನ್ನು ಹೊಂದಿರುವ ದ್ವಂದ್ವವನ್ನು ಇಲ್ಲಿ ಹೇಳಬಾರ್ದು. ಅದೊಂದನ್ನು ಖಚಿತವಾಗಿ ಒಂದೇ ವಿವರಣೆಯನ್ನು, ಈ ಘಟನೆಗೆ ಇದೇ ಕಾರಣ ಅನ್ನುವ ಸರಿಯಾದ, ಸಮರ್ಥವಾದ, ಯಥಾರ್ಥವಾದ ವಿವರಣೆಯನ್ನು ನೀಡುವ ಸಾಮರ್ಥ್ಯ ಹೊಂದಿರಬೇಕು. ಬರೀ ಸಾಮರ್ಥ್ಯ ಹೊಂದಿದ್ರೆ ಸಾಲದು, ಅಲ್ಲಿ ವಾಸ್ತವವಾಗಿ ಅದೊಂದೇ ಘಟನೆ ಸತ್ಯ ಆಗಿಲ್ಲ. ಒಂದು ಸತ್ಯಕ್ಕೆ ಅಥವಾ ಒಂದು ನಿಜವಾದ ಒಂದು ಘಟನೆಗೆ ವೈಜ್ಞಾನಿಕವಾಗಿ ಒಂದು ಕಾರಣ ಇದೆ ಅಂದರೆ ಇದು ಸರಿ, ಅದು ಸರಿ ಅಂತೇಳಿ ಎರಡು ಸತ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಏಕಕಾಲದಲ್ಲಿ ಎರಡು ಸತ್ಯಗಳನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದೇ ಆಗಿರಬೇಕು ಅಂತ ಹೇಳ್ತಾರೆ. ಇಲ್ಲಿ ನಿಜವಾದ ಸರಿಯಾದ ವಿವರಣೆಯನ್ನು ಹೊಂದುವ ಸ್ವಸಾಮರ್ಥ್ಯವನ್ನು ಹೊಂದಿರಬೇಕು. ಬರೀ ಸ್ವಸಾಮರ್ಥ್ಯವನ್ನು ಹೊಂದಿದ್ರೆ ಸಾಲದು, ಅಲ್ಲಿ ಅದೊಂದೇ ಆಗಿರಬೇಕು. ಅದೊಂದೇ ಆಗಿರ್ತಕ್ಕಂಥ ಬಹಳ ಮುಖ್ಯ. ಮತ್ತೊಂದು ವಿವರಣೆಯಲ್ಲಿ ಇರಬಾರ್ದು. ಸರಳ ಅವಲೋಕನದ ನಿದರ್ಶನಕ್ಕಿಂತ ಪ್ರಾಯೋಗಿಕ ನಿದರ್ಶನವು ಹೆಚ್ಚಿನ ಮೌಲ್ಯವುಳ್ಳಂತಹ ಸಾಕ್ಷ್ಯಾಧಾರದ ಸಾಧನವಾಗಿದೆ. ಇಲ್ಲಿ ನಾವು ಕೇವಲ ಅವಲೋಕನ ಮಾಡಿ, ಬರೀ ಅವಲೋಕನದ ಮೂಲಕ ಅದನ್ನು ಸರಳ ಅವಲೋಕನ ಮಾಡ್ತೀವಿ. ಬರೀ ಸರಳ ಅವಲೋಕನ ಅಂದರೆ ಯಾವುದೇ ಒಂದು ಘಟನೆಯ ಉದ್ದೇಶ ಸಾಧನೆಗಾಗಿ ಅಥವಾ ಒಂದು ಗುರಿಯನ್ನು ಮುಟ್ಲಿಕ್ಕಾಗಿ, ಯಾವುದೇ ಘಟನೆಯ ಉದ್ದೇಶ ಸಾಧನೆಗಾಗಿ ಅಥವಾ ಧ್ಯೇಯ ಸಫಲತೆಗಾಗಿ ಜ್ಞಾನೇಂದ್ರಿಯಗಳ ಮೂಲಕ ಬುದ್ಧಿಯ ಸಹಾಯದಿಂದ ಎಚ್ಚರಿಕೆಯಿಂದ ಪರೀಕ್ಷಿಸ್ತೇವೆ. ಅಂದರೆ ಇಲ್ಲಿ ಬುದ್ಧಿ ಮತ್ತು ಇಂದ್ರಿಯಗಳು ಎರಡರ ಸಹಕಾರದಿಂದ ನಾವು ಆ ಘಟನೆಯನ್ನು ಪರಿಶೀಲಿಸ್ತೇವೆ, ತಿಳಿಯುವ ಪ್ರಯತ್ನವನ್ನು ಮಾಡ್ತೇವೆ. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ, ಯಾವುದೇ ಒಂದು ಘಟನೆ ಸಂಗತಿಯನ್ನು ತಿಳ್ಕೋಬೇಕಾದ್ರೆ ಅಲ್ಲಿ ಪೂರ್ಣವಾದ ನಮ್ಮ ಮನಸ್ಸನ್ನು ತೊಡಗಿಸ್ಕೋಬೇಕು, ನಮ್ಮ ಬುದ್ಧಿಯನ್ನು ತೊಡಗಿಸ್ಕೋಬೇಕು, ಜೊತೆಯಲ್ಲಿ ನಮ್ಮ ಜ್ಞಾನೇಂದ್ರಿಯಗಳು ಎಚ್ಚರವಾಗಬೇಕು. ಜ್ಞಾನೇಂದ್ರಿಯಗಳ ಸಹಕಾರ ಬೇಕು, ಆಗ ಅವಲೋಕನ ಮಾಡ್ತೇವೆ. ಇಂತಹ ಅವಲೋಕನ ಅಂದರೆ ಅಲ್ಲಿ ಅವಲೋಕನದಲ್ಲಿ ನೀವು ನೋಡಿದ್ದೀರಾ, ಅವಲೋಕನ ಅಲ್ಲಿ ಅಜಾಗರೂಕವಾದ ನೋಟವನ್ನು, ಬರೀ ನೋಡೋದು ಅವಲೋಕನ ಆಗಲ್ಲ. ಜ್ಞಾನೇಂದ್ರಿಯಗಳು ಮತ್ತು ಬುದ್ಧಿಯ ಸಹಾಯದಿಂದ ಎಚ್ಚರಿಕೆಯಿಂದ ಪರೀಕ್ಷಿಸಬೇಕಾಗುತ್ತೆ. ಅವಲೋಕನ ಅಂದರೆ ಅದು ಅಜಾಗರೂಕವಾದ ನೋಟವಲ್ಲ, ಬಹಳ ಜಾಗರೂಕತೆಯಿಂದ ನಾವು ಘಟನೆಗಳನ್ನು
ಸಂಗತಿಗಳನ್ನು ಆಯ್ಕೆ ಮಾಡಿಕೊಳ್ತೇವೆ, ಆಸಕ್ತಿಯನ್ನು ಹೊಂದಿರ್ತೇವೆ, ಸರಿಯಾದ ವಿವರಣೆಯನ್ನು ನೀಡುವುದನ್ನು ನಾವು ಅವಲೋಕನ. ಇಂತಹ ಅವಲೋಕನ ಮಾತ್ರ ಸಾಧ್ಯ ಆಗಲ್ಲ. ಯಾವುದಕ್ಕೆ? ಉಪಕಲ್ಪನೆಯನ್ನು ಸಮರ್ಥಿಸುವುದಕ್ಕೆ. ನಾವು ಒಂದು ಆಧಾರ ಕಲ್ಪನೆಯನ್ನು ಖಚಿತವಾಗಿ ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಅಥವಾ ಸ್ಥಿರೀಕರಣಗೊಳಿಸುವುದಕ್ಕೆ, ಸಾಕ್ಷ್ಯಾಧಾರವನ್ನು ಹೇಳಲಿಕ್ಕೆ ಬರೀ ಸರಳ ಅವಲೋಕನ ಮಾತ್ರ ಸಾಕಾಗಲ್ಲ, ಅದು ಪ್ರಯೋಗ ಸಹ ಮಾಡಬೇಕು. ಹಾಗಾದರೆ ಪ್ರಯೋಗ ಅಂದರೆ ಏನು? ಪೂರ್ವಭಾವಿಯಾಗಿ ಆರಿಸಿ ರಚಿಸಿದ ಸನ್ನಿವೇಶಗಳಲ್ಲಿ ಕೃತಕವಾಗಿ ಘಟನೆಗಳನ್ನು ನಿರ್ಮಾಣ ಮಾಡಿ ಪುನರಾವರ್ತನೆಯನ್ನು ಮಾಡಬಲ್ಲುದು ಪ್ರಯೋಗ. ಪ್ರಯೋಗದಲ್ಲಿ ಏನಾಗುತ್ತೆ? ಆ ಸಂಗತಿ ಘಟನೆ ಅಂತಕ್ಕಂಥದ್ದು ಖಚಿತವಾಗಿರುತ್ತೆ. 2+2 = 4. ಜಲಜನಕ ಆಮ್ಲಜನಕ ಸೇರಿ ನೀರಾಗುತ್ತೆ ಅಂತ ಗೊತ್ತು, ಖಚಿತ. ಇಲ್ಲಿ ಫಲಿತಾಂಶ ಅತ್ಯಂತ ನಿಖರವಾಗಿರುತ್ತೆ, ಸ್ಪಷ್ಟವಾಗಿರುತ್ತೆ, ಖಚಿತವಾಗಿರುತ್ತೆ ಪ್ರಯೋಗದಲ್ಲಿ. ಆದ್ದರಿಂದ ಬರೀ ಅವಲೋಕನವನ್ನು ಮಾಡಿದರೆ ನಾವು ಘಟನೆಯ ಸಾಕ್ಷ್ಯಾಧಾರವನ್ನು ವಿವರಿಸಲಿಕ್ಕೆ ಸಾಧ್ಯ ಆಗಲ್ಲ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಸ್ಥಿರೀಕರಣ ಅಥವಾ ಅವಲೋಕನ ಅಂದರೆ ಆಧಾರ ಕಲ್ಪನೆಯಲ್ಲಿ ಸ್ಥಿರೀಕರಣ ಮಾಡಲಿಕ್ಕೆ ಅಥವಾ ಸಾಕ್ಷ್ಯಾಧಾರವನ್ನು ಒದಗಿಸಲಿಕ್ಕೆ ಕೇವಲ ಸರಳ ಅವಲೋಕನ ಮಾತ್ರ ಸಾಧ್ಯ ಆಗಲ್ಲ. ಹಾಗಾಗಿ ಇಲ್ಲಿ ಇದು ಹೆಚ್ಚು ಮೌಲ್ಯಯುತವಾಗಿದೆ. ಅದರ ಮೌಲ್ಯ, ಆಧಾರ ಕಲ್ಪನೆಯ ಒಂದು ಮೌಲ್ಯ ಹೆಚ್ಚಾಗಬೇಕು, ಹೆಚ್ಚು ಸ್ಪಷ್ಟವಾಗಿರಬೇಕು, ಸರಿಯಾಗಿರಬೇಕು. ಅಂದರೆ ಇಲ್ಲಿ ಸರಳ ಅವಲೋಕನದ ನಿದರ್ಶನಕ್ಕಿಂತ, ಬರೀ ಅವಲೋಕನ ಮಾಡೋದಕ್ಕಿಂತ ಪ್ರಾಯೋಗಿಕ ನಿದರ್ಶನವು ಹೆಚ್ಚಿನ ಮೌಲ್ಯವನ್ನುಳ್ಳ ಸಾಕ್ಷ್ಯಾಧಾರದ ಸಾಧನವಾಗಿದೆ. ಹೆಚ್ಚಿನ ಮೌಲ್ಯವನ್ನುಳ್ಳ ಆಧಾರ ಕಲ್ಪನೆಯನ್ನು ನಾವು ಸ್ಪಷ್ಟಪಡಿಸಲಿಕ್ಕೆ ಬರೀ ಅವಲೋಕನದ ನಿದರ್ಶನ ಸಾಕಾಗಲ್ಲ, ಬರೀ ಅವಲೋಕನದ ಉದಾಹರಣೆಗಳು ಸಾಕಾಗಲ್ಲ. ಅವಲೋಕನದ ಉದಾಹರಣೆಗಳ ಜೊತೆಲಿ ಅವಲೋಕನ ಬೇಕು, ಆದರೆ ಸರಳ ಅವಲೋಕನ ಅಷ್ಟೇ ಸಾಕಾಗಲ್ಲ. ಅದರ ಜೊತೆಯಲ್ಲಿ ನಾವು ಪ್ರಯೋಗವನ್ನು ಸಹ ಗಮನಿಸಬೇಕು. ಪ್ರಯೋಗದ ಮೂಲಕ, ಪ್ರಯೋಗದ ನಿದರ್ಶನಗಳನ್ನು, ಉದಾಹರಣೆಗಳನ್ನು ನೀಡುವುದರ ಮೂಲಕ, ಉದಾಹರಣೆಗೆ ನೋಡಿದ್ದೀರ JS ಮಿಲ್ರವರ ಪ್ರಾಯೋಗಿಕ ವಿಧಾನಗಳು, ಪ್ರಾಯೋಗಿಕ ಪದ್ಧತಿಗಳಲ್ಲಿ ಹಲವಾರು ವಿಧಾನಗಳನ್ನು ನೀವು ನೋಡಿದ್ದೀರಿ. ಅನ್ವಯ ಪದ್ಧತಿ, ವ್ಯತಿರೇಕ ಪದ್ಧತಿ, ಸಂಯುಕ್ತ ಅನ್ವಯ ವ್ಯತಿರೇಕ ಪದ್ಧತಿ, ಹಾಗೂ ಪರಿವರ್ತನಾ ಪದ್ಧತಿ, ವ್ಯವಕಲನ ಪದ್ಧತಿ, ಹೌದಾ? ಹೀಗೆ ಹಲವಾರು ಪ್ರಯೋಗಗಳ ಮೂಲಕ ನಾವು ಆಧಾರ ಕಲ್ಪನೆಯ ಮೌಲ್ಯವನ್ನು ಇನ್ನು ಸಾಕ್ಷ್ಯಾಧಾರಗಳ ಮೂಲಕ ಸಮರ್ಥವಾಗಿ ಹೇಳಲಿಕ್ಕೆ ಸಾಧ್ಯ. ಸರಳ ಅವಲೋಕನದ ನಿದರ್ಶನಗಳ ಜೊತೆಗೆ ಪ್ರಾಯೋಗಿಕ ನಿದರ್ಶನಗಳು ಸಹ ಇಲ್ಲಿ ಮುಖ್ಯ ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಸರಳ ಅವಲೋಕನದ ನಿದರ್ಶನಕ್ಕಿಂತ ಪ್ರಾಯೋಗಿಕ ನಿದರ್ಶನವು ಹೆಚ್ಚಿನ ಮೌಲ್ಯವನ್ನುಳ್ಳಂತಹ ಸಾಕ್ಷ್ಯಾಧಾರದ ಒಂದು ಸಾಧನವಾಗಿ ನಮಗೆ ಸಹಾಯಕ್ಕೆ ಬರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಇನ್ನು ಮುಂದಿನದು ಅನುಗಮನದ ಸಂಯೋಗ. ಮೂರನೆಯದು ಅನುಗಮನದ ಸಂಯೋಗ. ಅನುಗಮನ ಅಥವಾ ಅದನ್ನು ವಿಗಮನ ಅಂತ ಹೇಳಿ. ವಿಗಮನ ಇಂಡಕ್ಟಿವ್ ಲಾಜಿಕ್, ಡಿಡಕ್ಟಿವ್, ಇಂಡಕ್ಟಿವ್ ಲಾಜಿಕ್ ಅಂತ ಹೇಳ್ತೀವಿ. ಇಲ್ಲಿ ಅನುಗಮನದ ಸಂಯೋಗ ಅಥವಾ ವಿಗಮನದ ಒಂದು ಸಂಯೋಗವನ್ನು. ವಿಗಮನ ಅಂದರೆ ವಿಶಾಲವಾದದ್ದು, ಅನೇಕ ವಿಚಾರಗಳಿರುತ್ತೆ ಅಲ್ಲಿ ರೂಪಾತ್ಮಕ ಆಧಾರಗಳಾದಂಥ ನಿಸರ್ಗದ ಏಕಪ್ರಕಾರ ನಿಯಮ ಇರುತ್ತೆ, ಕಾರ್ಯಕಾರಣ ನಿಯಮ ಇರುತ್ತೆ. ಹಾಗಾಗಿ ಅನೇಕ ವಿಚಾರಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಈ ವಿಗಮನದ ಸಂಯೋಗ ಅಂತ ಹೇಳ್ತೀವಿ. ವೆಹ್ವೆಲ್ ಎನ್ನುವ ತಾರ್ಕಿಕ. ಯಾರು? ವೆಹ್ವೆಲ್ ಎನ್ನುವ ತಾರ್ಕಿಕ ಅಥವಾ ತರ್ಕಶಾಸ್ತ್ರಜ್ಞನ ಪ್ರಕಾರ, ಅನುಗಮನ ಸಂಯೋಗವು ಆಧಾರ ಕಲ್ಪನೆಯ ಅಥವಾ
ಸಾಕ್ಷ್ಯಾಧಾರದ ಇನ್ನೊಂದು ಮಹತ್ವದ ಪರೀಕ್ಷೆಯಾಗಿದೆ. ವೆಹ್ವಲ್ ಎನ್ನುವ ತರ್ಕಶಾಸ್ತ್ರಜ್ಞ ಹೇಳುವ ಪ್ರಕಾರ ಆಧಾರ ಕಲ್ಪನೆಯ ಸಾಕ್ಷ್ಯಾಧಾರದ ಇನ್ನೊಂದು ಮುಖ ಅಂತ ಹೇಳ್ತಾರೆ. ಯಾವುದು? ಸಂಯೋಗ. ಯಾವ ಸಂಯೋಗ? ವಿಗಮನದ ಸಂಯೋಗವು ಆಧಾರ ಕಲ್ಪನೆಯ ಅಥವಾ ಸಾಕ್ಷ್ಯಾಧಾರದ ಇನ್ನೊಂದು ಮಹತ್ವದ ಪರೀಕ್ಷೆಯಾಗಿದೆ. ನಿಜವಾದ ಆಧಾರ ಕಲ್ಪನೆಯು ತಾನು ಉದ್ದೇಶಿಸ ಬಯಸಿದ ಆಧಾರ ಕಲ್ಪನೆಯ ಘಟನೆಗಳಿಗಿಂತ ಭಿನ್ನ ಪ್ರಕಾರದ ಘಟನೆಗಳನ್ನು ವಿವರಿಸಬಲ್ಲ ಗುಣಲಕ್ಷಣಗಳನ್ನು ಒಳಗೊಂಡಿರಬೇಕು. ಏನಿಲ್ಲಿ? ನಿಜವಾದ ಆಧಾರ ಕಲ್ಪನೆ ತಾನು ಉದ್ದೇಶಿಸ ಬಯಸಿದ, ಅಂದರೆ ತನ್ನ ಉದ್ದೇಶ, ತನ್ನ ಗುರಿ ಏನಿರುತ್ತಲ್ಲ ಅದರ ಆಧಾರ ಕಲ್ಪನೆಗಳಿಗಿಂತ ಭಿನ್ನ ಪ್ರಕಾರದ ಘಟನೆಗಳನ್ನು ವಿವರಿಸುವಂತಹ ಗುಣಲಕ್ಷಣಗಳನ್ನು ಒಳಗೊಂಡಿರಬೇಕು. ಯಾವುದೋ ಒಂದು ಘಟನೆಯನ್ನು ಆಧಾರ ಕಲ್ಪನೆ ಹೇಳಿಕೊಟ್ಟಿದೆ ಅಂತ ಹೇಳಿದರೆ ಕೇವಲ ಅದೊಂದೇ ಘಟನೆಯನ್ನು ವಿವರಿಸಿದರೆ ಅದರ ಜೊತೆಯಲ್ಲಿ ಇತರ ಸಂಗತಿಗಳನ್ನು, ತನ್ನ ಜೊತೆಯಲ್ಲಿ ಬರ್ತಕ್ಕಂತಹ ಇತರ ಅಂದರೆ ಭಿನ್ನ ಪ್ರಕಾರದ ಬೇರೆ ಬೇರೆ ರೀತಿಯ ಘಟನೆಗಳನ್ನು ವಿವರಿಸಬಲ್ಲ ಗುಣಗಳನ್ನು ಒಳಗೊಂಡಿರಬೇಕು. ಅಂದರೆ ತನ್ನ ಉದ್ದೇಶಿತ ಘಟನೆಗಳನ್ನು ವಿವರಿಸುವುದರೊಂದಿಗೆ ಇತರ ಘಟನೆಗಳನ್ನು ವಿವರಿಸುವಂತಿರಬೇಕು. ತಾನು ಯಾವ ಘಟನೆಯನ್ನು ಅದು ಹೇಳಕ್ಕೆ ಹೊರಟಿದೆ, ಯಾವ ಘಟನೆಯ ಕಾರಣವನ್ನು ತಿಳಿಸ್ತಾ ಇದೆ ಅಂತ ಹೇಳೋದ್ರ ಜೊತೆಯಲ್ಲಿ ಇನ್ನು ಇತರೆ ಘಟನೆಗಳನ್ನು, ತನ್ನ ಉದ್ದೇಶಿತ ಘಟನೆಗಳನ್ನು ವಿವರಿಸುವುದರೊಂದಿಗೆ ಇತರ ಘಟನೆಗಳನ್ನು ವಿವರಿಸುವಂತಿರಬೇಕು. ಉದಾಹರಣೆಗೆ ಗುರುತ್ವಾಕರ್ಷಣ ನಿಯಮ. ನಾವು ದ ಥಿಯರಿ ಆಫ್ ಗ್ರಾವಿಟೇಷನ್, ಗುರುತ್ವಾಕರ್ಷಣ ನಿಯಮವನ್ನು ನಾವು ನೋಡಿದಾಗ ದ ಥಿಯರಿ ಆಫ್ ಗ್ರಾವಿಟೇಷನ್, ಗುರುತ್ವಾಕರ್ಷಣ ನಿಯಮ, ಈ ನಿಯಮವು ಭೂಮಿಯ ಮೇಲೆ ವಸ್ತುಗಳು ಬೀಳುವಿಕೆಯನ್ನು ಮಾತ್ರ ವಿವರಿಸದೆ, ಈ ಗುರುತ್ವಾಕರ್ಷಣ ನಿಯಮ ಅಂತಕ್ಕಂಥದ್ದು ಕೇವಲ ಭೂಮಿಯ ಮೇಲೆ ವಸ್ತುಗಳು ಬೀಳುವುದನ್ನಷ್ಟೇ ಹೇಳಲ್ಲ, ಅಷ್ಟನ್ನೇ ಹೇಳಿದ್ರೆ ಮತ್ತೆ ಇನ್ನೇನೇನು ಹೇಳ್ತಾ ಹೋಗುತ್ತೆ ಅಂದರೆ ಗ್ರಹಗಳ ಚಲನೆಯ ಬಗೆಗೂ ವಿವರಣೆಯನ್ನು ನೀಡುತ್ತದೆ. ಗುರುತ್ವಾಕರ್ಷಣ ನಿಯಮದ ಮೂಲಕ ನಾವು ಗ್ರಹಗಳ ಚಲನೆಯ ಬಗ್ಗೆ ಸಹ ಇಲ್ಲಿ ಹೇಳಿಸ್ತಾ ಇರುತ್ತೆ. ಅಥವಾ ಸಮುದ್ರದಲ್ಲಿ ಆಗಿರ್ತಕ್ಕಂತಹ ಅಲೆಗಳಲ್ಲಿ ಆಗುವ ಮಾರ್ಪಾಟನ್ನು ಸಹ ಇದು ಹೇಳ್ತಾ ಹೋಗುತ್ತೆ. ಗುರುತ್ವಾಕರ್ಷಣ ನಿಯಮ ಬರೀ ಭೂಮಿ ಮೇಲೆ ವಸ್ತುಗಳು ಬಿದ್ದಾಗ ಗುರುತ್ವಾಕರ್ಷಣ ನಿಯಮ ಇದೆ, ಅದಕ್ಕೆ ಭೂಮಿಗಳು ವಸ್ತುಗಳ ಮೇಲೆ ಅಂದರೆ ಈ ಬೇರೆ ಬೇರೆ ವಸ್ತುಗಳು ಭೂಮಿಯ ಮೇಲೆ ಬೀಳುತ್ತೆ ಅನ್ನೋದನ್ನು ನೋಡ್ತೇವೆ ವಿದ್ಯಾರ್ಥಿಗಳೇ. ಅದರ ಜೊತೆಯಲ್ಲಿ ಗ್ರಹಗಳ ಚಲನೆಯನ್ನು ಸಹ ಅದು ತಿಳಿಸ್ತಾ ಹೋಗುತ್ತೆ, ಗ್ರಹಗಳ ಚಲನೆಯನ್ನು ಸಹ ಅದು ಹೇಳ್ತಾ ಹೋಗುತ್ತೆ. ಹಾಗಾಗಿ ಗ್ರಹಗಳ ಚಲನೆಯ ಬಗೆಗೂ ವಿವರಣೆಯನ್ನು ನೀಡುತ್ತದೆ. ಹೀಗೆ ಮತ್ತು ಸಮುದ್ರದ ಅಲೆಗಳ ಬಗೆಗೂ ಅದು ಹೇಳುತ್ತೆ. ಸಮುದ್ರದಲ್ಲಿ ಅಲೆಗಳು ಯಾವಾಗ ಪ್ರವಾಹ ಜಾಸ್ತಿ ಆಗುತ್ತೆ, ಸಮುದ್ರದಲ್ಲಿ ಯಾವಾಗ ನಮಗೆ ಅಂದರೆ ಅದನ್ನೇ ನಾವು ಮೀನುಗಾರರಿಗೆ ಮುನ್ನೆಚ್ಚರಿಕೆ ಅಂತ ಹೇಳ್ತೀವಿ. ಸೈಕ್ಲೋನ್ ಎಫೆಕ್ಟ್ ಆದಾಗ ಮೊದಲೇ ಅದನ್ನು ಹೇಳ್ತಾ ಹೋಗ್ತೇವಲ್ವ. ಹೀಗೆ ಈ ಗ್ರಹಗಳ ಚಲನೆಯನ್ನು ಹಾಗೂ ಸಮುದ್ರದಲ್ಲಿ ಆಗುವ ಅಲೆಗಳಲ್ಲಿ ಆಗುವ ಏರಿಳಿತವನ್ನು ಸಹ ಈ ಗುರುತ್ವಾಕರ್ಷಣ ನಿಯಮ ವಿವರಿಸುತ್ತೆ. ಈ ಗ್ರಹಗಳ ಚಲನೆ, ಸಮುದ್ರದ ಅಲೆಗಳಲ್ಲಿ ಆಗುವ ಏರಿಳಿತವನ್ನು ಸಹ ಇದು ವಿವರಣೆಯನ್ನು ನೀಡುತ್ತದೆ. ಹೀಗೆ ಕೆಲವು ನಿರ್ದಿಷ್ಟ ಘಟನೆಗಳನ್ನು ವಿವರಿಸಲು ರೂಪಿಸಿದ ಆಧಾರ ಕಲ್ಪನೆಯು ತನ್ನ ಉದ್ದೇಶಿತ ಸಂಗತಿಗಳನ್ನಷ್ಟೇ ಅಲ್ಲದೆ ಇನ್ನಿತರ ಸಂಗತಿಗಳನ್ನು ವಿವರಿಸಿದರೆ ಅದರ ಮೌಲ್ಯವು ಇಲ್ಲಿ ಹೆಚ್ಚಾಗುತ್ತದೆ. ಅದರ ಮೌಲ್ಯ ಏನಾಗುತ್ತೆ? ಹೆಚ್ಚಾಗುತ್ತೆ. ಆಧಾರ ಕಲ್ಪನೆಯು ತಾನು
ಯಾವ ಘಟನೆಯನ್ನು ಸಮರ್ಥಿಸಬೇಕು ಅಂತ ಇಟ್ಕೊಂಡಿರುತ್ತೋ ಅದರ ಜೊತೆಯಲ್ಲಿ ಇನ್ನು ಇತರ ವಿವರಣೆಗಳನ್ನು ಅದು ಹೇಳ್ತಾ ಹೋದರೆ ಆಧಾರ ಕಲ್ಪನೆಯ ಈ ಸಮರ್ಥನೆಯ ಅಥವಾ ಸ್ಥಿರೀಕರಣ ಅಥವಾ ಸಾಕ್ಷ್ಯಾಧಾರದ ಮೌಲ್ಯ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಆಧಾರ ಕಲ್ಪನೆಯ ಮೌಲ್ಯ ಹೆಚ್ಚಾಗುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಯಾವಾಗ ತನ್ನ ನಿರ್ದಿಷ್ಟ ಘಟನೆಯನ್ನು ವಿವರಿಸುವುದರ ಜೊತೆಯಲ್ಲಿ ಕೆಲವು ನಿರ್ದಿಷ್ಟ ಘಟನೆಯನ್ನು ವಿವರಿಸಲು ರೂಪಿಸಿದ ಆಧಾರ ಕಲ್ಪನೆಯು ತನ್ನ ಉದ್ದೇಶಿತ ಸಂಗತಿಗಳನ್ನಷ್ಟೇ ಅಲ್ಲದೆ ಇನ್ನಿತರ ಸಂಗತಿಗಳನ್ನು ವಿವರಿಸಿದರೆ ಆಧಾರ ಕಲ್ಪನೆಯ ಮೌಲ್ಯವು ಹೆಚ್ಚಾಗುತ್ತದೆ. ಇನ್ನು ಕೊನೆಯ ಸಂಗತಿ ಯಾವುದಪ್ಪ ಅಂದರೆ ಆಧಾರ ಕಲ್ಪನೆಯ ಮೌಲ್ಯ ಹೆಚ್ಚಾಗಲಿಕ್ಕೆ ಅದು ಭವಿಷ್ಯವನ್ನು ನುಡಿಯುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಭವಿಷ್ಯದಲ್ಲಿಯೂ ಅದು ಸತ್ಯ ಆಗಿರಬೇಕು. ವಿದ್ಯಾರ್ಥಿಗಳು ಭವಿಷ್ಯವನ್ನು ನುಡಿಯುವ ಸಾಮರ್ಥ್ಯವನ್ನು ಹೊಂದಿರಬೇಕು ಅನ್ನೋದಲ್ಲಿ ಬಹಳ ಮುಖ್ಯ ಆಗಿದೆ. ಏನು ಹಾಗಾದರೆ ಭವಿಷ್ಯವನ್ನು ನುಡಿಯುವ ಸಾಮರ್ಥ್ಯ ಅಂದರೆ ಅದನ್ನು ಸಹ ವೆಹ್ವೆಲ್ ಎನ್ನುವ ತಾರ್ಕಿಕರ ಪ್ರಕಾರ ನಿಜವಾದ ಆಧಾರ ಕಲ್ಪನೆಯು ಭವಿಷ್ಯವನ್ನು ನುಡಿಯುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಭವಿಷ್ಯೋಕ್ತಿಯ ಸಾಮರ್ಥ್ಯ ಆಧಾರ ಕಲ್ಪನೆಯ ಶ್ರೇಷ್ಠತೆಯನ್ನು ಹೇಳುವ ಪರೀಕ್ಷೆಯಾಗಿದೆ. ಆಧಾರ ಕಲ್ಪನೆಯ ಶ್ರೇಷ್ಠತೆಯನ್ನು ಹೇಳುವ ಪರೀಕ್ಷೆಯಾಗಿದೆ. ಭವಿಷ್ಯದಲ್ಲಿನ ಘಟನೆಗಳು ಹೀಗೆಯೇ ಇರುತ್ತದೆ ಎಂಬುದನ್ನು ಖಚಿತವಾಗಿ ಮೊದಲು ಹೇಳುವಂತೆ ಸಮರ್ಥವಾಗಿದ್ದರೆ ಅದು ಶ್ರೇಷ್ಠವಾಗಿರುತ್ತದೆ. ಅಂದರೆ ಮೊದಲು ಹೇಳುವಂತೆ ಅದು ಖಚಿತವಾದ ವಾಸ್ತವವಾದ ಸಂಗತಿ ಆದರೆ ಅದನ್ನು ನಾವು ಮೌಲ್ಯಯುತವಾದ ಅಥವಾ ಶ್ರೇಷ್ಠವಾದ ಆಧಾರ ಕಲ್ಪನೆ ಅಂತೇಳಿ ನಾವು ಹೇಳ್ಬೋದು ವಿದ್ಯಾರ್ಥಿಗಳೇ. ಹಾಗಾಗಿ ಉದಾಹರಣೆಗೆ ನಾವಿಲ್ಲಿ ಭವಿಷ್ಯೋಕ್ತಿಯನ್ನು ಆಧಾರ ಕಲ್ಪನೆ ಗ್ರಹಣಗಳ ಭವಿಷ್ಯ ಉದಾಹರಣೆ ಹೇಳುವುದಾದರೆ ಗ್ರಹಣಗಳು ಸಂಭವಿಸುವ ವೇಳೆ, ದಿನ, ವರ್ಷ. ಗ್ರಹಣಗಳು ಸಂಭವಿಸುವ ಟೈಮ್, ಎಷ್ಟು ಗಂಟೆಯಲ್ಲಿ ಅದು ಸಂಭವಿಸುತ್ತೆ ಮತ್ತು ಯಾವ ದಿನ ಸಂಭವಿಸುತ್ತೆ, ಯಾವ ವರ್ಷ. ಗ್ರಹಣಗಳು ಸಂಭವಿಸುವ ವೇಳೆ, ದಿನ ಮತ್ತು ವರ್ಷ ಮೊದಲಾದ ವಿವರಗಳನ್ನು ಸರಿಯಾಗಿ ಮೊದಲೇ ಹೇಳಲಾಗುತ್ತದೆ. ಮೊದಲೇ ಹೇಳ್ತಾರೆ ಖಗೋಳ ವಿಜ್ಞಾನಿಗಳು, ಇಂಥ ದಿನ ಗ್ರಹಣ ಇದೆ, ಇಷ್ಟು ಗಂಟೆಗೆ ಗ್ರಹಣ ಇದೆ, ಇಷ್ಟನೇ ಇಸ್ವಿಲಿ ಆಗಿತ್ತು ಮತ್ತೆ ಆಗುತ್ತೆ ಅಂತ ಸಹ ಖಗೋಳ ವಿಜ್ಞಾನಿಗಳು ಭವಿಷ್ಯದಲ್ಲೂ ಹೇಳ್ತಾರೆ. ಮತ್ತೆ ಇಂತಹ ಗ್ರಹಣ ಸಂಭವಿಸುವುದಿಲ್ಲ ಅಂತೇಳಿ ಖಗೋಳ ವಿಜ್ಞಾನಿಗಳು ನಾವು ಹೇಳಿರುವುದನ್ನು ನಾವು ನೋಡ್ತೇವೆ. ಪೂರ್ಣಗ್ರಹಣ, ಸಂಪೂರ್ಣ ಸೂರ್ಯಗ್ರಹಣ ಆಗುತ್ತೆ ಅಥವಾ ಪಾರ್ಶ್ವ ಸೂರ್ಯಗ್ರಹಣ ಆಗುತ್ತೆ, ಇಂತಹ ಸೂರ್ಯಗ್ರಹಣ ಮುಂದಿನ ಇಂತಹ ದಿನದಲ್ಲೂ ಆಗುತ್ತೆ ಅಂಥೇಳಿ ಖಗೋಳ ವಿಜ್ಞಾನಿಗಳು ಮೊದಲೇ ಹೇಳುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಆಗೇನಾಗುತ್ತೆ, ಆಧಾರ ಕಲ್ಪನೆ ಶ್ರೇಷ್ಠವಾದದ್ದು, ಮೌಲ್ಯಯುತವಾದದ್ದು ಅಂತೇಳಿ ನಮಗೆ ಅನಿಸುತ್ತೆ. ಹಾಗಾಗಿ ಈ ಟ್ಯಾಲೋಮಿ, ಇದಕ್ಕೆ ನಾವು ಇನ್ನೊಂದು ಉದಾಹರಣೆ ಹೇಳೋದಾದರೆ ಅಂದರೆ ಗ್ರಹಣಗಳು ಸಂಭವಿಸುವ ವೇಳೆ, ದಿನ, ವರ್ಷ ಮೊದಲಾದ ವಿವರಗಳನ್ನು ಸರಿಯಾಗಿ ಮೊದಲೇ ಹೇಳಲಾಗುತ್ತೆ. ಟ್ಯಾಲೋಮಿಯ ಈಜಿಪ್ಟ್ ದೇಶದ ವಿಜ್ಞಾನಿಯಾದಂಥ ಟ್ಯಾಲೋಮಿಯು ಸಿದ್ಧಾಂತದಂತಹ ನ್ಯಾಯಸಮ್ಮತವಲ್ಲದ ಅಥವಾ ತಪ್ಪು ಆಧಾರ ಕಲ್ಪನೆಯೂ ಕೂಡ ಭವಿಷ್ಯವನ್ನು ನುಡಿಯುವ ಸಾಮರ್ಥ್ಯವನ್ನು ಹೊಂದಿತ್ತು. ಆದರೆ ಇಂದು ಟ್ಯಾಲೋಮಿಯ ಸಿದ್ಧಾಂತವನ್ನು ತಿರಸ್ಕರಿಸಲಾಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿ ಸೋಲಾರ್ ಸಿಸ್ಟಮ್ನಲ್ಲಿ ಭೂಕೇಂದ್ರ ಸಿದ್ಧಾಂತ ಮತ್ತು ಸೂರ್ಯ ಕೇಂದ್ರ ಸಿದ್ಧಾಂತ ಎರಡನ್ನು ನಾವು ನೋಡ್ತೇವೆ. ಹಾಗಾಗಿ ಈಜಿಪ್ಟ್ ದೇಶದ ವಿಜ್ಞಾನಿ ಟ್ಯಾಲೋಮಿ ಎನ್ನುವ ವಿಜ್ಞಾನಿ ಬಹಳ ಹಿಂದೆ ಗ್ರಹಗಳ ಚಲನೆಯನ್ನು ಅವನೇನು ಹೇಳ್ತಿದ್ದ, ಭೂಕೇಂದ್ರ ಸಿದ್ಧಾಂತದ ಆಧಾರದ ಮೇಲೆ ಪ್ರತಿಪಾದನೆ ಮಾಡಿದ. ಭೂಮಿ ಸುತ್ತಲೂ ಸೂರ್ಯ ಇತರ ಗ್ರಹಗಳು
ಭವಿಷ್ಯ ಹೇಳ್ಬಿಟ್ಟಿದ್ದ. ಬಹಳ ದಿನ ಇದನ್ನೇ ಸತ್ಯ ಅಂತೇಳಿ ನಂಬಿದ್ವಿ. ಠಾಲೋಮಿ ಹೇಳುವ ಭೂಕೇಂದ್ರ ಸಿದ್ಧಾಂತವನ್ನು ಸತ್ಯ ಎಂದು ನಂಬಲಾಗಿತ್ತು, ಅದನ್ನೇ ಭವಿಷ್ಯ ಅಂತ ತಿಳ್ಕೊಂಡಿದ್ವಿ. ಆದರೆ ಇಂದು ನಾವು ಠಾಲೋಮಿಯ ಭೂಕೇಂದ್ರ ಸಿದ್ಧಾಂತ ತಿರಸ್ಕೃತವಾಗಿದೆ. ಸೂರ್ಯ ಅಂದರೆ ಹಿಂದೇನಾಗಿದೆ ಅದನ್ನು ತಿರಸ್ಕರಿಸಿ ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಅಂಗೀಕರಿಸಿದ್ದೇವೆ. ಸೂರ್ಯ ಕೇಂದ್ರ ಸಿದ್ಧಾಂತ ಸತ್ಯ ಅಂತೇಳಿ ಕೋಪರ್ನಿಕಸ್ ಹೇಳಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಕೋಪರ್ನಿಕಸ್ನ ಪ್ರಕಾರ ಸೂರ್ಯನ ಬೆಳಕಿನ ಕಿರಣಗಳಲ್ಲಿ ಆಗುವ ಪಥ ಬದಲಾವಣೆಯನ್ನು ಆಧಾರವಾಗಿಟ್ಟುಕೊಂಡು ಸೂರ್ಯ ಕೇಂದ್ರ ಸಿದ್ಧಾಂತ ಸತ್ಯವಾದದ್ದು, ವಾಸ್ತವವಾದದ್ದು ಅಂಥೇಳಿ ಅವರ ಪ್ರಯೋಗದ ಮೂಲಕ ನಮಗೆ ಸಿದ್ಧಪಡಿಸಿ ತೋರಿಸಿರೋದ್ರಿಂದ ನಾವು ಇಂದು ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಒಪ್ಪಿಕೊಂಡಿದ್ದೇವೆ, ಅಂಗೀಕರಿಸಿರೋದನ್ನು ನಾವು ನೋಡ್ತಾ ಹೋಗ್ತೇವೆ. ಇಂದು ಠಾಲೋಮಿಯ ಸಿದ್ಧಾಂತವನ್ನು ತಿರಸ್ಕರಿಸಿದ್ದೇವೆ. ಹಾಗಾಗಿ ಈ ಭವಿಷ್ಯದಲ್ಲಿ, ಈಗ ವರ್ತಮಾನದಲ್ಲಿ ಸೂರ್ಯ ಕೇಂದ್ರ ಸಿದ್ಧಾಂತ ಸತ್ಯ, ಆದರೆ ಭವಿಷ್ಯದಲ್ಲಿ ಹೇಗೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋಲ್ಲ. ಇದೇ ಅಂತಿಮ ಸತ್ಯ ಅಲ್ಲ. ಇಲ್ಲಿ ಆಧಾರ ಕಲ್ಪನೆ, ಭವಿಷ್ಯೋಕ್ತಿಯನ್ನು ಆಧಾರ ಕಲ್ಪನೆ ತೀರ್ಮಾನದ ಅದು ಪರೀಕ್ಷೆ ಎಂದು ಪರಿಗಣಿಸಬಾರದು ಅಂತೇಳಿ ಹೇಳಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಹಾಗಾಗಿ ಒಟ್ಟಿನಲ್ಲಿ ಕನ್ಕ್ಲೂಷನಲ್ಲಿ ನಾವು ಈ ಆಧಾರ ಕಲ್ಪನೆಯ ಈ ಸ್ಥಿರಪಡಿಸುವಿಕೆ ಅಥವಾ ಸ್ಥಿರೀಕರಣ ಸಾಕ್ಷ್ಯಾಧಾರಗಳನ್ನು ಹೇಳಬೇಕಾದ್ರೆ, ಆಧಾರ ಕಲ್ಪನೆಯನ್ನು ರಚಿಸಬೇಕಾದರೆ ಅದನ್ನು ಪರಿಶೀಲಿಸಬೇಕಾಗುತ್ತದೆ. ಹಲವಾರು ಸಂಗತಿಗಳ ಮೂಲಕ ನಾವು ಅದನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಅದು ಸಂಬಂಧಿಸಿದ ಘಟನೆಯನ್ನು ಯಥಾರ್ಥವಾಗಿ ವಿವರಿಸಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿರಬೇಕಾಗಿದ್ದು ಮುಖ್ಯ. ಹಾಗೆ ಈ ಸರಿಯಾದಂತಹ ನಮ್ಮ ಘಟನೆಯನ್ನು ಆಧಾರ ಕಲ್ಪನೆಯಲ್ಲಿ ಪರಿಶೀಲನೆ ಮಾಡಬೇಕಾದ್ರೆ ಅಥವಾ ಯಥಾರ್ಥವಾಗಿ ವಿವರಿಸಬೇಕಾದರೆ ಸರಿಯಾದ ಸಮರ್ಥನೆಯನ್ನು ಹೊಂದಿರಬೇಕಾದ್ರೆ ಈ 4 ಅಂಶಗಳು ಮುಖ್ಯ ಆಗುತ್ತೆ. ಮೊದಲನೇದು ಪರಿಶೀಲನೆ, ಪ್ರತ್ಯಕ್ಷ ಆಗಿರ್ಬೋದು ಅಥವಾ ಅಪ್ರತ್ಯಕ್ಷ ಆಗಿರ್ಬೋದು. ಅವಲೋಕನ ಮತ್ತು ಪ್ರಯೋಗದ ಮೂಲಕ ನಾವು ಅದನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಅದು ಆಧಾರ ಕಲ್ಪನೆಯ ಪರಿಶೀಲನೆ ಅಂತಕ್ಕಂಥದ್ದು, ಶೋಧನೆ ಅಂತಕ್ಕಂಥದ್ದು, ನಮ್ಮ ಸಂಶೋಧನೆ ಅದು ಪ್ರತ್ಯಕ್ಷವಾಗಿರ್ಬೋದು ಅಥವಾ ಪರೋಕ್ಷವಾಗಿರ್ಬೋದು. ಅವಲೋಕನ ಮತ್ತು ಪ್ರಯೋಗದ ಮೂಲಕ ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಇಲ್ಲಿ ಪರಿಶೀಲನೆಯು ಆಧಾರ ಕಲ್ಪನೆಯ ಮೊದಲ ಹಂತ, ಆಧಾರ ಕಲ್ಪನೆ ಪರಿಶೀಲನೆಯ ಮೊದಲ ಹಂತ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕು. ಮೊದಲ ಮೆಟ್ಟಿಲು, ಸಂಶೋಧನೆಯ ಮೊದಲ ಮೆಟ್ಟಿಲು ಆಧಾರ ಕಲ್ಪನೆ ಎನ್ನುವ ಒಂದು ವಿಚಾರ ನಮಗೆ ಗೊತ್ತಿರಬೇಕು. ಅದು ಅನುಗಮನದ ಸಂಯೋಗ, ವಿಗಮನದ ಸಂಯೋಗ ಆಗಿದ್ದರೆ ಮಾತ್ರ ಆಧಾರ ಕಲ್ಪನೆಯ ಮೌಲ್ಯ ಹೆಚ್ಚಾಗಲಿಕ್ಕೆ ಸಾಧ್ಯ. ಇನ್ನು ಭವಿಷ್ಯವನ್ನು ನುಡಿಯುವ ಸಾಮರ್ಥ್ಯವನ್ನು ಆಧಾರ ಕಲ್ಪನೆ ಹೊಂದಿರಬೇಕು. ಹೀಗೆ ಈ ಎಲ್ಲ ವಿಚಾರಗಳ ಮೂಲಕ ಆಧಾರ ಕಲ್ಪನೆ ಯಥಾರ್ಥವಾದ ಒಂದು ಸಮರ್ಥವಾದ ವಿವರಣೆಯನ್ನು, ಘಟನೆಯ ಕಾರಣವನ್ನು ಅಥವಾ ಸಮರ್ಥನೆಯನ್ನು ಮತ್ತು ಅದು ತಾತ್ಕಾಲಿಕವಾದ ಒಂದು ವಿವರಣೆ ಆದರೂ ಸಹ ಅದರ ಮೌಲ್ಯ ಸತ್ಯವಾಗಿರಬೇಕು, ವಾಸ್ತವವಾಗಿರಬೇಕು ಮತ್ತು ಖಚಿತವಾಗಿರಬೇಕು. ಆಧಾರ ಕಲ್ಪನೆಯು ಮೌಲ್ಯಯುತವಾಗಿರಬೇಕು ಅಂದರೆ ಈ ಎಲ್ಲ ಸಂಗತಿಗಳು ಅತ್ಯಂತ ಅಗತ್ಯ ವಿದ್ಯಾರ್ಥಿಗಳೇ. ಹಾಗಾಗಿ ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಆಧಾರ ಕಲ್ಪನೆ ಈ ದ್ವಂದ್ವವನ್ನು ಹೊಂದಿರಬಾರ್ದು ಮತ್ತು ಆಧಾರ ಕಲ್ಪನೆ ವೈಜ್ಞಾನಿಕವಾಗಿ ಆಧಾರ ಕಲ್ಪನೆ ಹೇಗೆ ಮಹತ್ವವಾದದ್ದು, ಹೇಗೆ ಅದು ಮಹತ್ವವಾದ ಪರಿಪೂರ್ಣವಾದ ಜ್ಞಾನವನ್ನು ತಿಳಿಸುತ್ತೆ, ವೈಜ್ಞಾನಿಕಕ್ಕೆ ಅಥವಾ ವಿಜ್ಞಾನಕ್ಕೆ ಹೇಗೆ ಸಹಾಯಕ ಆಗಿದೆ ಅನ್ನೋದನ್ನು ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ತಿಳಿಸ್ತೇನೆ ವಿದ್ಯಾರ್ಥಿಗಳೇ. ಎಲ್ಲರಿಗೂ ವಂದನೆಗಳು.